ವಸುಧೇಂದ್ರ ಅವರ ಯುಗಾದಿ ಬದಲಾವಣೆಯ ಸಂಧಿಕಾಲದ ತಲ್ಲಣಗಳ ಕತೆ. ಬದಲಾವಣೆ ಸಂಭವಿಸುವಾಗ, ಯುಗಧರ್ಮ ಪಲ್ಲಟಗೊಳ್ಳುವಾಗ ಅದು ಬದಲಾವಣೆಯನ್ನು ಬರೀ ಭೌತಿಕ ಜಗತ್ತಿನಲ್ಲಷ್ಟೇ ಮಾಡೋದಿಲ್ಲ, ಮನುಷ್ಯನ ಮನೋಜಗತ್ತಿನಲ್ಲೂ ಅನೇಕ ಬದಲಾವಣೆಯನ್ನು ಮಾಡಿ ನಿಲ್ತದೆ. ಮನುಷ್ಯನ ಮೌಲ್ಯ ಪರಿಕಲ್ಪನೆ, ಮಾನವೀಯತೆಯ ವಿವೇಚನೆ, ಆತನ ಸಂವೇದನೆಯ ಕ್ರಮ ಎಲ್ಲವನ್ನೂ ಒಂದು ಯುಗಧರ್ಮ ಬದಲಿಸಿಬಿಡ್ತದೆ. ಇದನ್ನೇ ನಾವು ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ. ಎರಡು ಜನರೇಷನ್ಗಳ ನಡುವೆ ಒಂದು ಕಂದಕ ಸ್ಥಾಪನೆ ಆಗ್ಬಿಡ್ತದೆ. ಈ ಅಂತರ ಇದೆಯಲ್ಲ, ಅದು ಈ ಕಾಲದಲ್ಲಿ ಇನ್ನೂ ಹೆಚ್ಚಾಗಿದೆ. ಯಾಕಂದರೆ ಮೊದಲು 100 ವರ್ಷಕ್ಕೆ ಆಗ್ತಾ ಇರುವ ಬದುಕಿನ ಕ್ರಮದಲ್ಲಿ ಆಗ್ತಾ ಇರುವ ಬದಲಾವಣೆ ಈಗ 10 ವರ್ಷಕ್ಕೆ ಕಾಣಿಸ್ತದೆ. ಒಂದು ಆಮೂಲಾಗ್ರ ಬದಲಾವಣೆ. ಒಂದು ಶತಮಾನ ತಾಳಬೇಕಾಗಿಲ್ಲ, ಒಂದು ದಶಕದಲ್ಲಿ ನಾವು ಅದನ್ನು ನೋಡ್ತೀವಿ. ಅಥವಾ ಇನ್ನೂ ತೀವ್ರವಾಗಿ ಬದುಕಿನ ಕ್ರಮಗಳು ಬದಲಾಗ್ತಾ ಇದೆ, ಮನುಷ್ಯರು ಬದಲಾಗ್ತಾ ಇದ್ದಾರೆ. ಯಾವಾಗ ನಮ್ಮಲ್ಲಿ ಜಾಗತೀಕರಣ ಬಂತು, ಉದಾರೀಕರಣ ಬಂತು, ಗ್ಲೋಬಲ್ ವಿಲೇಜಿನ ಕಲ್ಪನೆ ಬಂತು, ಆಗ ಇಡೀ ಜಗತ್ತು ಒಂದು ಹಳ್ಳಿಯಾಗಿ ನಾವೆಲ್ಲರೂ ಒಂದು ಜಾಗತಿಕ ಸ್ಪರ್ಧೆಯಲ್ಲಿ ನಿಂತು ನಮ್ಮ ಬದುಕನ್ನು ಕಟ್ಕೊಳ್ತಾ ಇರುವ ವ್ಯಕ್ತಿಗಳಾಗ್ಬಿಟ್ವಿ. ಇದರಿಂದ ಏನಾಯಿತು, ನಮ್ಮ ಸಣ್ಣ ಸಣ್ಣ ಊರುಗಳ ಒಂದು ವಿಶಿಷ್ಟ ಬದುಕಿನ ಚಹರೆ ಇರ್ತದಲ್ಲ, ಅಲ್ಲಿ ತಮ್ಮ ಇಡೀ ಜೀವಮಾನವನ್ನು, ತಮ್ಮ ಸಂಬಂಧಗಳನ್ನು, ತಮ್ಮ ನೆನಪುಗಳನ್ನು, ತಮ್ಮ ಭಾವಕೋಶವನ್ನು ನಿರ್ಮಿಸಿಕೊಂಡ ವ್ಯಕ್ತಿಗಳು ಒಂದು ರೀತಿಯಲ್ಲಿ ಈ ಹೊಸ ಬದುಕಿನ ಅಲೆ ಅಪ್ಪಳಿಸಿದಾಗ ತತ್ತರಿಸಿಬಿಟ್ರು. ದೊಡ್ಡ ನಗರಗಳ, ಮೆಟ್ರೋಪಾಲಿಟನ್ ನಗರಗಳ ಬದುಕಿನ ಒಂದು ಏಕತಾನತೆ, ಶುಷ್ಕತೆ, ಅದರ ವೇಗದ ಚಲನೆ, ಇವೆಲ್ಲ ಅವರು ಬಾಲ್ಯದಿಂದಲೂ ಪೋಷಿಸಿಕೊಂಡು ಬಂದ ಆ ನಂಬಿಕೆಗಳ ಜಗತ್ತಿನ ಜೊತೆಗೆ ಡಿಕ್ಕಿ ಹೊಡಿತಾ ಒಂದು ರೀತಿಯ ತಳಮಳವನ್ನು, ಏಕಾಕಿತನವನ್ನು, ಪರಕೀಯ ಪ್ರಜ್ಞೆಯನ್ನು ಒಂದು ಜನರೇಷನ್ನು ಅನುಭವಿಸೋದಕ್ಕೆ ಆರಂಭ ಮಾಡ್ತು. ಈ ಯುಗಾದಿ ಕತೆ ಕೂಡ ಒಬ್ಬ ತಂದೆ ಮಗನ ಮೂಲಕ ಈ ಎರಡು ತಲೆಮಾರುಗಳನ್ನು ಎದುರು ಬದಲಾಗಿಸಿ ಬದಲಾವಣೆಯ ಕಾಲದ ತಲ್ಲಣಗಳನ್ನು ನವಿರಾಗಿ ಕಟ್ಕೊಡ್ತಾ ಹೋಗುತ್ತೆ. ನವ್ಯದ ಕಥೆಗಳಲ್ಲಿ ಒಂದು ಕಾಣುತ್ತೆ, ಸಂಪ್ರದಾಯ ಮತ್ತು ಆಧುನಿಕತೆಯನ್ನು ತಾತ್ವಿಕವಾಗಿ ಮುಖಾಮುಖಿ ಮಾಡಿ ಆ ಮುಖಾಮುಖಿಯಲ್ಲಿ ಸಂಘರ್ಷವನ್ನು ನಮಗೆ ತೋರಿಸ್ತಾ ಇದ್ರೆ, ವಸುಧೇಂದ್ರ ಅವರ ತಣ್ಣನೆಯ ಕಥನ ಶೈಲಿಯ ವಿಶೇಷತೆ ಏನು ಅಂದರೆ, ಅವರು ಇಲ್ಲಿ ಸಂಘರ್ಷವನ್ನು ಕಟ್ಟೋದಿಲ್ಲ, ಹುಡುಕೋದಿಲ್ಲ. ಎರಡನ್ನೂ ಅವರು ಯಾವ ಪೂರ್ವಗ್ರಹಗಳಿಲ್ಲದೆ ಅರಿಯೋ ಪ್ರಯತ್ನ ಮಾಡ್ತಾರೆ. ಸಂಪ್ರದಾಯ ಮತ್ತು ಆಧುನಿಕತೆ ಎರಡನ್ನೂ ಒಳಹೊಕ್ಕು ನಿರ್ಮಮವಾಗಿ ಅರಿಯುವ ಪ್ರಯತ್ನವನ್ನು ಮಾಡ್ತಾರೆ. ಈ ಕಥೆಯನ್ನು ನಾವು ಹೀಗೆ ನೋಡ್ತಾ ಹೋಗ್ಬೋದು. ಈ ಕಥೆಯಲ್ಲಿ ಗೋಪಣ್ಣ ಮಾಸ್ತರು ಅನ್ನುವ ಒಂದು ವಿಶೇಷ ಕ್ಯಾರೆಕ್ಟರ್ ಬರ್ತದೆ. ಈ ಗೋಪಣ್ಣ ಮಾಸ್ತರು ಜೊತೆಗೆ ಒಂದು ಹಳೆಯ ಬದುಕಿನ ಚಹರೆಯೇ ನಮಗೆ ಕಾಣ್ತದೆ. ಗೋಪಣ್ಣ ಮಾಸ್ತರು ಬರೀ ಒಬ್ಬ ಮಾಸ್ತರ್ ಅಲ್ಲ, ಅವರು ಒಂದು ಜೀವನ ಕ್ರಮವನ್ನೇ ಪ್ರತಿನಿಧಿಸ್ತಾನೆ. ಒಂದು ಸಣ್ಣ ಊರಿನಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಇದ್ದವರು. ಒಂದು ಸಣ್ಣ ಊರಲ್ಲಿ ಶಿಕ್ಷಕರಿಗೆ ಯಾವ ರೀತಿಯ ಬೆಲೆ ಇರುತ್ತೆ, ಯಾವ ರೀತಿ ಅವ್ರ ಜೊತೆಗೆ ಒಂದು ಭಾವನಾತ್ಮಕ ಬಂಧ ಊರವ್ರದ್ದಿರುತ್ತೆ, ಊರಿನ ಎಲ್ಲರೂ ಇವರನ್ನೇ ಏಕೈಕ ಬುದ್ಧಿವಂತರ ಹಾಗೆ ಜ್ಞಾನದ ಒಂದು ಮೂಲವಾಗಿ ನೋಡ್ತಾ ಇರ್ತಾರೆ, ಎಲ್ಲದಕ್ಕೂ ಸಲಹೆ ಪಡಿತಾ ಇರ್ತಾರೆ. ಅವರಿಗೆ ಅಪಾರವಾದ ಗೌರವ ಇರುತ್ತೆ, ಇಡೀ ಊರು ಅವರನ್ನು ಗೌರವಿಸ್ತಾ ಇರುತ್ತೆ. ಅವರು ಎಲ್ಲೇ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೂ ಅವರ ಹಳೆಯ ವಿದ್ಯಾರ್ಥಿಗಳು ಅಥವಾ ಅವರನ್ನು ಗೌರವಿಸುವ ಊರವರು ಸಿಕ್ಕಿ ಗೋಪಣ್ಣ ಮಾಸ್ತರಿಗೆ ನಮಸ್ಕಾರ ಅಂತ ತಲೆ ಬಾಗದೆ ಹೋಗೋದೇ ಇಲ್ಲ. ಹೀಗೆ ಯಾವಾಗಲೂ ಗೌರವ, ಆದರ, ನಮಸ್ಕಾರಗಳನ್ನೇ ಪಡಿತಾ ಇರುವ ಈ ಗೋಪಣ್ಣ ಮಾಸ್ತರು
ತಮ್ಮ ಟೆಕ್ಕಿ ಮಗ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವ ಮಗನ ಜೊತೆ ಬೆಂಗಳೂರಿಗೆ ಬಂದು ವಾಸ ಮಾಡುವ ಪರಿಸ್ಥಿತಿ ಬಂದಾಗ ಈ ಎಲ್ಲ ಗೌರವ, ಆದರ, ಅಧಿಕಾರ ಎಲ್ಲವನ್ನೂ ಒಂದೇ ಸಲ ಕಳ್ಕೊಂಡು ಒಂದು ರೀತಿ ಅನಾಥ ಪ್ರಜ್ಞೆಗೆ, ಕೀಳರಿಮೆಗೆ ತುತ್ತಾಗಿ ಬಿಡುವ ಒಂದು ಸಂದರ್ಭ ಈ ಕಥೆಯಲ್ಲಿ ಬರ್ತಿದೆ. ಗೋಪಣ್ಣ ಮಾಸ್ತರು ತಮ್ಮ ಹೆಂಡತಿಯನ್ನ ಕಳ್ಕೊಂಡ್ರು, ಮಗ PUC ಯಲ್ಲಿದ್ದಾಗಲೇ. ಆದರೆ ಅವರು ಇನ್ನೊಂದು ಮದುವೆ ಆಗಲಿಲ್ಲ, ಯಾರೆಷ್ಟೇ ಒತ್ತಾಯಿಸಿದ್ರು ಆಗಲಿಲ್ಲ. ಅವರು ಒಂಥರ ಹಠವಾದಿ, ಒಂದು ರೀತಿ ವ್ರತನಿಷ್ಠರ ಹಾಗೆ ಅವರು ಒಂಟಿ ಬದುಕನ್ನು ಕಳೀತಾರೆ. ಯಾಕಂದರೆ ಮಗನಿಗೆ ತಾನು ಎರಡನೇ ಹೆಂಡತಿಯನ್ನು ತಂದರೆ ಕಸಿವಿಸಿ ಆದಿತ್ತು, ಅನ್ಯಾಯ ಆದಿತ್ತು, ತಾನು ಹಾಗೆ ಮಾಡಬಾರ್ದು ಅಂತ. ಆದರೆ ಅವರಿಗೆ ಆಮೇಲೆ ಅನಿಸ್ತದೆ, ಇದು ಒಂದು ರೀತಿಯ ಹುಂಬ ಆದರ್ಶಕ್ಕೆ ನಾನು ಬಲಿ ಬಿದ್ದುಬಿಟ್ನೋ ಏನೋ ಅಂತ. ಅಂದರೆ ಒಬ್ಬ ಟಿಪಿಕಲ್ ಕನ್ನಡ ಶಾಲೆಯ ಮಾಸ್ತರರ ಆದರ್ಶ, ಆ ಆದರ್ಶವನ್ನು ಎಂಥ ಪರಿಸ್ಥಿತಿ ಬಂದರೂ ಬಿಡಬಾರದು ಅನ್ನುವ ಹಠ, ಶಿಸ್ತು, ಯಾವತ್ತೂ ಶಿಸ್ತನ್ನು ಮೀರೋದಿಲ್ಲ, ಭಾವುಕನಾಗಿರೋದನ್ನು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ ಅನ್ನುವ ಒಂದು ಕೃತಕ ಕಾಠಿಣ್ಯ. ಯಾಕಂದರೆ ಮಕ್ಕಳು ಭಯ ಪಡಬೇಕು, ಎಲ್ಲರೂ ಗೌರವ ಕೊಡಬೇಕು ಅಂದರೆ ಏನೋ ಒಂದು ರೀತಿ ಬಿಗಿದುಕೊಂಡ ಹಾಗೆ ಕಠಿಣವಾಗಿ ಶಿಸ್ತಿನಿಂದ ಇರಬೇಕು ಅನ್ನೋದು ನಡ್ಕೊಂಡು ಬಂದ್ಬಿಟ್ಟಿದೆ. ಹಾಗೆ ಮೇಲ್ನೋಟಕ್ಕೆ ತುಂಬ ಶಿಸ್ತಿನ ಕಠಿಣ ವ್ಯಕ್ತಿಯ ಹಾಗೆ ಕಾಣುವ ಗೋಪಣ್ಣ ಆಂತರಿಕವಾಗಿ ತುಂಬ ಮೃದು ಹೃದಯ, ಭಾವುಕರೇ. ಆದರೆ ಇವರು ಎಲ್ಲರ ಹಂಗಲ್ಲ ಗೋಪಣ್ಣ ಅಂತ ಅನ್ನಿಸ್ಕೋಬೇಕು, ಎಲ್ಲರ ಹತ್ರ ಎಸ್ ಅನ್ನಿಸ್ಕೋಬೇಕು ಅನ್ನುವ ಒಂದು ಇವರ ಆಸೆ ಇದೆಯಲ್ಲ. ಇವರು ಮದುವೆಯಾಗದೆ ಮಗನನ್ನು ಸಲಹಿ ದೊಡ್ಡವನನ್ನಾಗಿ ಮಾಡಿ, ಒಬ್ಬ ಶ್ರೇಷ್ಠ ಆದರ್ಶ ವ್ಯಕ್ತಿಯಾಗಿ ಮಾಡಿ ಸಮಾಜಕ್ಕೆ ತೋರಿಸ್ಬೇಕು ಅನ್ನುವ ಒಂದು ಆದರ್ಶ, ಒಂದು ನೈತಿಕ ಪ್ರಜ್ಞೆ ಗೋಪಣ್ಣ ಮಾಸ್ತರದ್ದು. ಹಾಗೆ ಅವರು ರಿಟೈರ್ ಆದಮೇಲೆ ನಂಗಿನ್ ಏನು ಕೆಲಸ ಇವರಲ್ಲಿ ಅಂತ ಹೋಗಿ ಮಗನ ಜೊತೆಗೆ ಸೆಟ್ಲ್ ಆಗ್ತಾರೆ. ಮಗನ ಮನೆ ಏನು ಇಂದ್ರಪ್ರಸ್ಥದಂತಿದೆ, ಎಲ್ಲ ಸುಖ ಇದೆ, ಅಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಮಗರಾಯ ಚಕಾರ ಎತ್ತೋ ಹಾಗಿಲ್ಲ, ಯಾವ ಕೊರತೆಯೂ ಇಲ್ಲ. ಆದರೆ ಅವರ ತುಂಬ ಪರಕೀಯ ಭಾವನೆ ತುಂಬಿಕೊಂಡಿದೆ. ಜೊತೆಗೆ ಮಗನ ಜೊತೆಗೆ ಅವರಿಗೊಂದು ಅಪ್ಯಾಯಮಾನವಾದ, ಆತ್ಮೀಯವಾದ ಒಂದು ಸಂಬಂಧವೇ ಎಸ್ಟಾಬ್ಲಿಷ್ ಆಗಿಲ್ಲ. ಯಾಕಂದರೆ ಈ ಗೋಪಣ್ಣ ಮಾಸ್ತರು ಮಗನ ಜೊತೆಗೂ ಒಂದು ರೀತಿ ಮಾಸ್ತರಾಗಿಯೇ ಉಳಿದ್ಬಿಟ್ಟಿದ್ದಾರೆ. ಮಗನನ್ನು ಮಗನಾಗಿ, ಗೆಳೆಯನಾಗಿ, ಆಪ್ತವಾಗಿ ತಬ್ಬಿಕೋಬಹುದು, ಅವನನ್ನು ಒಬ್ಬ ಗೆಳೆಯನಾಗಿ ಅವನನ್ನು ಅರ್ಥ ಮಾಡ್ಕೋಬಹುದು ಅಂತ ಅವ್ರಿಗೆ ಆ ಕಾಲದಲ್ಲಿ ಅನಿಸಿಯೇ ಇರಲಿಲ್ಲ. ಯಾಕಂದರೆ ಅವರು ಶಾಲೆಯ ಮಾಸ್ತರ್ ಆಗಿದ್ರು, ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಗೆ ಭಾವಿಸ್ತಿದ್ರು, ಮಗನನ್ನು ಅವರು ಒಂದು ಕಂಟ್ರೋಲಲ್ಲೇ ಇಟ್ಕೊಂಡಿದ್ರು. ಒಂದು ಹುಸಿ ಗಾಂಭೀರ್ಯ, ಮನೆಯಲ್ಲಿಯೂ ಅದೇ ಹುಸಿ ಗಾಂಭೀರ್ಯವನ್ನು, ಶಾಲೆಯ ಹುಸಿ ಗಾಂಭೀರ್ಯವನ್ನೇ ಅವರು ಮನೆಯಲ್ಲೂ ಮುಂದುವರಿಸ್ತಾ ಇದ್ರು. ಎಲ್ಲಿ ಮಗನಿಗೆ ತಾನು ಎಲ್ಲ ಪಾಠವನ್ನು ಮನೆಯಲ್ಲೂ ಹೇಳಿಕೊಟ್ರೆ ಮಗನಿಗೆ ಹೆಚ್ಚು ಫೇವರ್ ಮಾಡ್ದಂಗೆ ಆಗುತ್ತೇನೋ, ಉಳಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೇನೋ, ತಾನು ಮಗನಿಗೆ ಪಾಠ ಮಾಡುವಾಗ ಎಕ್ಸಾಮಲ್ಲಿ ಯಾವುದು ಬರ್ತದೆ ಅದನ್ನೇ ಹೆಚ್ಚು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ಕೊಡ್ತಾ ಇದ್ದೀನೇನೋ, ಹಾಗೆ ಮಾಡಿದ್ರೆ ಅದು ಅನ್ಯಾಯವೇನೋ, ಹೀಗೆ ಈ ಎಲ್ಲ ಅತಿ ಆದರ್ಶೀಕೃತ ಕಲ್ಪನೆಗಳನ್ನು ಬಳಸ್ಕೊಂಡವರು ಮಗನನ್ನು ದೂರವೇ ಇಡುತ್ತಾರೆ. ಮಗನಿಗೆ ಅವರು ನಿಜವಾಗಿ ಮಾಸ್ತರೂ ಆಗೋದಿಲ್ಲ, ಆ ಲೆಕ್ಕದಲ್ಲಿ ಒಬ್ಬ ಆಪ್ತ ತಂದೆಯೂ ಆಗೋದಿಲ್ಲ. ಎಲ್ಲೋ ಮಗ ಮತ್ತು ತಂದೆಯ ನಡುವೆ ಒಂದು ಅಂತರ ಬಾಲ್ಯದಿಂದಲೂ ಬೆಳ್ಕೊಂಡೇ ಬಂದಿದೆ. ಇದು ಮಾಸ್ತರರ ಮಕ್ಕಳಿಗೆಲ್ಲರಿಗೂ ಆಗುವ ತೊಂದರೆ. ಸೊ ಉಳಿದವರು ಕೂಡ ಈ ಮಾಸ್ತರರ ಮಕ್ಕಳ ಜೊತೆಗೆ ಅಷ್ಟು ಆಪ್ತವಾಗಿ, ತುಂಬ ಕ್ಲೋಸ್ ಆಗಿ ನಡ್ಕೊಳ್ಳೋದಿಲ್ಲ. ಯಾಕಂದರೆ ಎಲ್ಲಾದರೂ ಮಾಸ್ತರಿಗೆ ಇವನು ಹೇಳಿಬಿಟ್ರೆ ಆಮೇಲೆ ಮಾಸ್ತರನ್ನು ಶಾಲೆಯಲ್ಲಿ ಎದುರಿಸೋದು ಕಷ್ಟ. ಯಾಕಂದರೆ ಮಾಸ್ತರು
ಅದು ಕನ್ನಡ ಶಾಲೆಯ ಒಂದು ಸಣ್ಣ ಊರಿನ ಮಾಸ್ತರು ಎಲ್ಲ ರೀತಿಯಿಂದಲೂ ವಿದ್ಯಾರ್ಥಿಗಳನ್ನು ಜಡ್ಜ್ ಮಾಡ್ತಾ ಇರ್ತಾರೆ. ಮಾಸ್ತರರ ಮುಷ್ಟಿಯಲ್ಲೇ ಮಕ್ಕಳು ಇರ್ತಾರೆ. ಸೊ ಅಂತಹ ಮಾಸ್ತರರು ಹೇಳಿಕೊಟ್ಟ ಒಂದು ನೈತಿಕ ಮಾನದಂಡಗಳ ಗೆರೆ ಅದು ಎಷ್ಟು ಲಕ್ಷ್ಮಣ ರೇಖೆಯ ಹಾಗಿರುತ್ತೆ ಅಂದರೆ ಪ್ರತಿ ಸಲ ಅದನ್ನು ದಾಟುವಾಗ್ಲೂ ಮಾಸ್ತರರ ನೆನಪಾಗಬೇಕು. ಹಾಗೆ ಇದ್ದವರು ಗೋಪಣ್ಣ ಮಾಸ್ತರು. ಈ ಗೋಪಣ್ಣ ಮಾಸ್ತರರ ಮಗನಿಗೆ ಒಳ್ಳೆಯ ಸ್ನೇಹಿತರು ಇರಲಿಲ್ಲ, ಯಾಕಂದರೆ ಅವನು ಮಾಸ್ತರ್ ಮಗ ಆಗಿರೋದ್ರಿಂದ ದೂರದಿಂದಲೇ ಮಾತಾಡಿಸ್ತಾ ಇದ್ರು ಅಷ್ಟೆ. ಈಗ ಇಂತಹ ದರ್ಪದ ಮಾಸ್ತರು ಎಲ್ಲರಿಂದಲೂ ಗೌರವ ನಮಸ್ಕಾರ ಪಡಿತಾ ಅದನ್ನು ಒಂದು ರೀತಿ ಒಳಗೊಳಗೆ ಸುಖಿಸ್ತಾ ಆ ಹಿರಿತನವನ್ನು ಆ ಗೌರವವನ್ನು ಅಪೇಕ್ಷೆ ಪಡ್ತಾ ಇರೋ ಮಾಸ್ತರು ಈಗ ಮಗನ ಒಂದು ಲಕ್ಸುರಿ ಅಪಾರ್ಟ್ಮೆಂಟಿನಲ್ಲಿ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಒಂದು ಗುಬ್ಬಚ್ಚಿಯ ಥರ ಆಗ್ಬಿಟ್ಟಿದ್ದಾರೆ. ಸುತ್ತಲಿನ ಬದುಕಿಗೆ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾರ ಜೊತೆಗೂ ಕಮ್ಯುನಿಕೇಟ್ ಆಗ್ತಾ ಇಲ್ಲ. ಒಂದು ರೀತಿ ಅವರು ಹಳಬನಾಗ್ಬಿಟ್ಟಿದ್ದಾರೆ, ಈ ಜಗತ್ತಿಗೆ ಔಟ್ಡೇಟೆಡ್ ಥರ ಆಗ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ಮನಸ್ಸಿನಲ್ಲೇ ಒಂದು ರೀತಿಯ ಕೀಳರಿಮೆ ತುಂಬ್ಕೊಂಡ್ಬಿಟ್ಟಿದೆ. ಮಗನ ಕಾರು ಸದ್ದಾದ್ರೆ ಸಾಕು, ಅವರು ತಾವು ನೋಡ್ತಾ ಇರೋ ಕನ್ನಡ ಚಾನೆಲನ್ನು ಬಂದ್ ಮಾಡಿ ಯಾವುದೋ ಇಂಗ್ಲಿಷ್ ಚಾನೆಲ್ ಹಾಕಿಟ್ಟು ಒಳಗೆ ಹೋಗ್ಬಿಡ್ತಾರೆ. ಹಾಗೆ ಧೀರ ಉಚ್ಚಾರಣೆಯಲ್ಲಿ, ಸ್ಪಷ್ಟ ಹಾಗೂ ಧೀರ ಉಚ್ಚಾರಣೆಯಲ್ಲಿ ಕುಮಾರವ್ಯಾಸ ಭಾರತವನ್ನು ಓದ್ತಾ ಇದ್ರು ಈ ಮಾಸ್ತರು. ಅವ್ರು ಹಾಗೆ ಓದ್ತಾ ಇದ್ರೆ ಎಲ್ಲರೂ ಅವರನ್ನು ಗೌರವಿಸಬೇಕು, ಅದು ಜ್ಞಾನ, ಅದು ಸಂಸ್ಕೃತಿ ಅನ್ನೋ ಒಂದು ಅಭಿಮಾನ ಇತ್ತು ಅವರಿಗೆ. ಆದರೆ ಈ ಒಂದು ಆಧುನಿಕ ವಾತಾವರಣದಲ್ಲಿ, ಇಂಗ್ಲಿಷ್ಮಯ ವಾತಾವರಣದಲ್ಲಿ, ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡುವ ಜನರೇ ಹೆಚ್ಚಾಗಿ ವಾಸ ಮಾಡ್ತಾ ಇರುವ ಒಂದು ವಿಶಿಷ್ಟ ವಾತಾವರಣದಲ್ಲಿ ಅವರಿಗೆ ಈ ಧೀರವಾಗಿ ಕುಮಾರವ್ಯಾಸ ಭಾರತವನ್ನು ತಮ್ಮ ಉಚ್ಚಕಂಠದಲ್ಲಿ ಹೇಳೋದಕ್ಕೂ ಒಂದು ಮುಜುಗರ ಆಗಿ ಅದನ್ನು ಅವರು ರೂಮಿನ ಮೂಲೆಯಲ್ಲಿ ಕುಳಿತು ಸಣ್ಣದಾಗಿ ಓದ್ಕೋತಾರೆ. ಮಗನ ಸ್ನೇಹಿತರು ಬಂದ್ರಂತೂ ಅವರು ತಮ್ಮ ಕೋಣೆಯನ್ನು ಬಿಟ್ಟು ಕದಲೋದೇ ಇಲ್ಲ. ಅವರಿಗೆ ಮೂತ್ರಕ್ಕೆ ಅವಸರವಾದರೂ ಕೂಡ ಆ ರೂಮನ್ನು ದಾಟಿ ಹೊರಗೆ ಬರೋದಿಲ್ಲ. ಎಲ್ಲಿ ಮಗನ ಸ್ನೇಹಿತರ ಮುಂದೆ ತಾನು ಮುಜುಗರಕ್ಕೊಳಗಾಗ್ತೀನೋ ಅನ್ನೋ ಭಾವ ಅವರಿಗೆ. ಈಗ ಯೋಚಿಸ್ತಾರೆ ಗೋಪಣ್ಣ ಮಾಸ್ತರು, ತನಗೆ ಮತ್ತು ತನ್ನ ಮಗನಿಗೆ ಈ ಅಂತರ ಬೆಳ್ಕೊಂಡು ಬಂದದ್ದು ಯಾವಾಗ ಮತ್ತು ಹೇಗೆ ಅಂತ. ಮಗ ಒಂದು ಘಟನೆ ನೆನಪಾಗತ್ತೆ. ಮಗ ಇಂಜಿನಿಯರಿಂಗ್ ಸೇರಿರ್ತಾನೆ. ಇಂಜಿನಿಯರಿಂಗ್ ಮೊದಲ ವರ್ಷದ ಪರೀಕ್ಷೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ. ಇವರ ಅಪ್ಪನ ಗತ್ತಿನಲ್ಲಿ, ಆ ಅಪ್ಪನ ಗತ್ತಿನ ಜೊತೆಗೆ ಮಾಸ್ತರಿಕೆಯ ಗತ್ತು ಕೂಡ ಸೇರ್ಕೊಂಡಿದ್ದ. ಹೆಂಗೆ ಮಾಡಿದ್ದಿ ಪರೀಕ್ಷೆ ಅಂತ ಕೇಳ್ತಾರೆ. ಅವನು ಗೋಣಲ್ಲಾಡಿಸಿ ಸುಮ್ಮನಾದ. ಅಪ್ಪನ ಮುಂದೆ ಮುಖಕ್ಕೆ ಮುಖ ಕೊಟ್ಟು ಎದುರು ನಿಂತು ಮಾತಾಡೋ ಧೈರ್ಯ ಅವನಿಗಿಲ್ಲ. ಒಂದಿನ ಇವರು ಬಂದಾಗ ಸಂಜೆಯ ಹೊತ್ತು ಮಗ ದೋಸೆ ಮಾಡ್ಕೊಂಡು ತಿಂತಾ ಇರ್ತಾನೆ. ಮಾಸ್ತರಿಗನ್ಸುತ್ತೆ, ಈ ಸಂಜೆ ಟೈಮ್ನಲ್ಲಿ ಇವನು ಸಂಧ್ಯಾ ವಂದನೆ ಮಾಡದೆ ತಿಂತಾ ಇದ್ದಾನ, ಸಂಧ್ಯಾ ವಂದನೆ ಮಾಡಿದೆಯೇನೋ ಅಂತ ಧ್ವನಿ ಎತ್ತರಿಸಿ ಕೇಳಿದ್ರು. ದೋಸೆ ತಿನ್ನುವುದನ್ನು ನಿಲ್ಲಿಸಿ ಸುಮ್ಮನೆ ತಲೆ ಬಗ್ಗಿಸಿ ಕೂತ. ಸಿಟ್ಟು ನೆತ್ತಿಗೇರಿದರೂ ಸಹಿಸಿಕೊಂಡು, ಏಳು ಕೈಕಾಲು ತೊಳ್ಕೊಂಡು ಸಂಧ್ಯಾ ವಂದನೆ ಮುಗಿಸಿ ತಿನ್ಲಕ್ಕೆ ಕೂಡು ಎಂದು ಆಜ್ಞೆ ಮಾಡಿದರು. ಅಂದರೆ ಮಾಸ್ತರರಿಗೆ ಅವನಿನ್ನು ಚಿಕ್ಕ ಮಗ, ತನ್ನ ಆಜ್ಞೆಯನ್ನು ಪಾಲಿಸುವ ಒಬ್ಬ ವಿಧೇಯ ಮಗ. ಆದರೆ ಆ ಮಗನ ಜಗತ್ತು ವಿಸ್ತಾರವಾಗಿದೆ. ಅವನೊಬ್ಬ ಟೀನೇಜರ್, ಅವನ ಜಗತ್ತು ತುಂಬ ಬದಲಾಗಿದೆ. ಅವನು ಹೊರಗಿನ ಜಗತ್ತನ್ನು ನೋಡಿದ್ದಾನೆ. ಅವನಲ್ಲಿ ಬೆಳೀತಾ ಬೆಳೀತಾ ಬೇರೆ ಬೇರೆ ಪ್ರಶ್ನೆಗಳು ಹುಟ್ಕೊಂಡಿವೆ. ಸಂಪ್ರದಾಯದ ಬಗ್ಗೆ ಒಂದು ಪ್ರತಿರೋಧ ಹುಟ್ಕೊಂಡಿದೆ. ಆತ ಈ ಅಪ್ಪ ಎಂಬ ಅಧಿಕಾರಕ್ಕೆ ಒಳಗಾಗಿ ಇರೋದಕ್ಕೆ ಅವನ ಒಳಮನಸ್ಸು ಎಲ್ಲೋ ಒಂದು ಪ್ರತಿರೋಧವನ್ನು ಒಳಗೊಳಗೆ ವ್ಯಕ್ತಪಡಿಸ್ತಾ ಇದೆ. ಹೀಗೆ ಈ ಹದಿವಯಸ್ಸಿನ ಮಗನ ಈ ಎಲ್ಲ ರೂಪಾಂತರಗಳು, ತಲ್ಲಣಗಳು ಈ ಅಪ್ಪನಿಗೆ ಕಾಣಿಸೋದೇ ಇಲ್ಲ. ಯಾವಾಗಲೂ ಆಗೋದೇ ಹೀಗೆ. ಈ ಜನ್ರೇಷನ್ ಗ್ಯಾಪು ನಿಧಾನವಾಗಿ ಬೆಳೆಯೋದೇ ಹೀಗೆ. ಆತ ಆದರೂ ಭಯ ಅವನಿಗೆ, ಅದನ್ನು ನೇರವಾಗಿ ವ್ಯಕ್ತಪಡಿಸ್ಲಾರ. ನನಗೆ ಅವೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಆದರೂ ತಗ್ಗಿದ ದನಿಯಲ್ಲಿ ಹೇಳ್ತಾನೆ. ಈಗ ಅವ್ರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಮಗ, ಇವನ ಸಲುವಾಗಿ ಎರಡನೇ ಮದುವೆ ಆಗಲಿಲ್ಲ, ಒಂಟಿಯಾಗಿ ಉಳಿದು ವ್ರತನಿಷ್ಠ ತಂದೆ ನಾನು, ಈತ ಎದುರು ಹೇಳ್ತಿದ್ದಾನಲ್ಲ ಅಂತಾಗ ಒದರಾಡ್ತಾರೆ. ಸಂಧ್ಯಾವನೆ ಮಾಡಿದ್ರೇನೆ ಮನೆಯಾಗೆ ಸ್ಥಳ ಅಂತ ನಿಷ್ಠುರವಾಗಿ ಹೇಳಿದರು.
ಇದರಿಂದ ಏನಾಯಿತು ಅಂದರೆ ಮಗ ಮೊಟ್ಟ ಮೊದಲ ಪ್ರತಿರೋಧದ ಹೆಜ್ಜೆಯನ್ನು ಹಾಕೇ ಬಿಡ್ತಾನೆ. ಮಾರನೇ ದಿವಸ ಅವನು ವಾಪಸ್ ತನ್ನ ಹಾಸ್ಟೆಲ್ಲಿಗೆ ಹೋಗ್ಬಿಡ್ತಾನೆ. ಹಿತ್ತಲಿನ ಕಣಗಲ ಗಿಡಕ್ಕೆ ಜನಿವಾರ ನೇತಾಡ್ತಾ ಇತ್ತು. ಮಗ ಹೋದ್ಮೇಲೆ ಹಿತ್ತಲಿನ ಗಿಡಕ್ಕೆ ಜನಿವಾರ ನೇತಾಡ್ತಾ ಇತ್ತು. ಇದೊಂದು ರೂಪಕ ಈ ಕಥೆಯಲ್ಲಿ. ಅಂದರೆ ಸಂಪ್ರದಾಯವನ್ನು, ಬ್ರಾಹ್ಮಣ್ಯವನ್ನು ಆತ ಹಾಗೆ ಮರದ ಮೇಲೆ ನೇತು ಹಾಕಿ ಹೋಗ್ಬಿಟ್ಟ. ಇನ್ನು ಇದರ ಅಗತ್ಯ ನನಗಿಲ್ಲ ಅನ್ನೋದನ್ನು ಪರೋಕ್ಷವಾಗಿ ತಂದೆಗೆ ಹೇಳ್ದ. ಈ ಸಂಪ್ರದಾಯ ನನ್ನನ್ನು ಕಟ್ಟು ಹಾಕಲಾರದು ಅನ್ನೋದನ್ನು ಸೂಚ್ಯವಾಗಿ ಹೇಳಿ ಹೋಗ್ತಾನೆ. ಈಗ ರಾತ್ರಿ ಇಡೀ ನಿದ್ದೆ ಬರದೆ ಹೊರಳಾಡ್ತಾರೆ. ಯಾಕಂದರೆ ಅವ್ರ ಹೆಂಡತಿಗೆ ಮಾತು ಕೊಟ್ಟಿದ್ರು, ಮಗನನ್ನು ಎಂದು ನೋಯಿಸೋದಿಲ್ಲ ಅಂತ. ಎಲ್ಲಿ ಮಗನನ್ನು ನೋಯಿಸ್ಬಿಟ್ನೇನೋ ಅನ್ನೋ ತಳಮಳ ಅವರಿಗೂ ಆಗತ್ತೆ. ಅದಕ್ಕಾಗಿ ಮಾರನೇ ದಿನವೇ ಪತ್ರ ಬರೀತಾರೆ ಅವರು. ಇದನ್ನೆಲ್ಲ ದೊಡ್ಡದು ಮಾಡಬೇಡ, ಏನು ಅಂದ್ಕೋಬೇಡ, ಮತ್ತೆ ರಜಕ್ಕೆ ಬಾ ಅಂತ ಪತ್ರ ಬರೀತಾರೆ. ಮಗ ವಾಪಸ್ಸು ಪತ್ರ ಬರೆಯುವವರೆಗೂ ತಳಮಳಿಸ್ತಾರೆ. ಮಗನ ಇಂಜಿನಿಯರಿಂಗ್ ಮುಗೀತದೆ. ಇಂಜಿನಿಯರಿಂಗ್ ಮುಗಿದ್ರೂ ಇವರಿಗೆ ಆತ ಸಣ್ಣ ಮಗನೇ. ಅವನೇನು ಮಾಡ್ಕೋತಾನೆ, ತನ್ನ ಕರಿಯರ್ ಅವನು ಹೇಗೆ ಕಟ್ಕೋತಾನೆ, ತಂದೆಯಾಗಿ ನಾನು ಕಟ್ಕೊಡ್ಬೇಕು ಅಂತ ಅವರು ಭಾವಿಸಿದ್ದಾರೆ. ಅವರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಹೆಸರು ಸೇರಿಸು, ಜನರಲ್ ನಾಲೆಜ್ ಬಗ್ಗೆ ಸ್ವಲ್ಪ ಗಮನ ಕೊಡು, ಹೀಗೆಲ್ಲ ಅವನಿಗೆ ತಮ್ಮ ಕಾಲದ ಸಲಹೆಗಳನ್ನೇ ಕೊಡ್ತಾರೆ. ಆದರೆ ಇಂಜಿನಿಯರಿಂಗ್ ಓದಿದ ಮಗ ಮಲ್ಟಿನ್ಯಾಷನಲ್ ಕಂಪನಿಯೊಂದರಲ್ಲಿ ಕೆಲಸ ತಗೊಂಡೇ ಮನೆಗೆ ಬರ್ತಾನೆ. ಆದರೆ ಅಷ್ಟೊತ್ತರೊಳಗೆ ಇವರೇನು ಮಾಡಿದ್ದಾರೆ ಅಂದರೆ, ಯಾರ್ಯಾರದ್ದು ಕೈ ಕಾಲು ಹಿಡಿದು ತಮ್ಮ ಮಗ ತುಂಬ ಬುದ್ಧಿವಂತ, ನಾನು ಮಾಸ್ತರಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗ ಅಂತ ಅಲ್ಲ, ಅವನು ತುಂಬ ಶಾಣ್ಯ, ನನ್ನ ಮಗ ಪ್ರಹ್ಲಾದ ಅಂತೆಲ್ಲ ಹೇಳಿ ಏನೋ ಒಂದು ಗೌರ್ಮೆಂಟ್ ಕೆಲಸವನ್ನು ಅವರು ಗಿಟ್ಟಿಸಿ ಮಗನಿಗೆ ಕೊಡೋದ್ರಲ್ಲಿರ್ತಾರೆ. ಆದರೆ ಮಗ ತಣ್ಣಗೆ ಹೇಳ್ತಾನೆ, ನನಗೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಆಗಿದೆ ಅಪ್ಪ ಅಂತ. ಆದರೆ ಗೋಪಣ್ಣ ಮಾಸ್ತರಿಗೆ ಇದು ಕನ್ವಿನ್ಸ್ ಆಗ್ತಾ ಇಲ್ಲ. ಅವರ ದೃಷ್ಟಿಯಲ್ಲಿ ಸರ್ಕಾರಿ ನೌಕರಿಯನ್ನು ತಗೊಳ್ಳೋದು ಅಂದರೆ ಜೀವನದ ಒಂದು ಆತ್ಯಂತಿಕ ಸಾಧನೆ. ಸೆಟ್ಲ್ ಆಗೋದು ಅಂದರೆ ಸರ್ಕಾರಿ ನೌಕರಿ. ಪ್ರೈವೇಟಲ್ಲಿ ಕೆಲಸ ಮಾಡೋದು, ಕಂಪನಿಯಲ್ಲಿ ಕೆಲಸ ಮಾಡೋದು ಅಂದರೆ ಅದು ಅಷ್ಟು ಶ್ರೇಷ್ಠವಾದದ್ದಲ್ಲ, ಎಲ್ಲೂ ಸಲ್ಲದಿದ್ದವರು ಅಲ್ಲಿ ಸಲ್ತಾರೆ ಅನ್ನೋದು ಅವರ ಭಾವನೆ ಆಗಿತ್ತು. ಈ ಜಾಗತೀಕರಣ ಇಂಥ ಭಾವನೆಗಳನ್ನೇ ಬದಲಿಸಿಬಿಟ್ಟಿದ್ದು ನಮ್ಗೆ ಗೊತ್ತೇ ಇದೆ. ಸರ್ಕಾರಿ ನೌಕರಿಯ ಒಂದು ಹಪಹಪಿಯನ್ನು ಅದು ಹೋಗಿಸ್ಬಿಡ್ತು. ಕೈ ತುಂಬ ಆಕರ್ಷಕ ಸಂಬಳ, ವಿದೇಶಗಳಿಗೆ ಓಡಾಟ, ಇಡೀ ಜೀವಮಾನದಲ್ಲಿ ಒಬ್ಬ ಸರ್ಕಾರಿ ನೌಕರ ಗಳಿಸೋದನ್ನು ಒಂದು 5 ವರ್ಷದಲ್ಲಿ ಗಳಿಸಿ ತುಂಬ ಚಿಕ್ಕ ಏಜಿಗೆ ಸೆಟ್ಲ್ ಆಗೋದು ಅಂದರೆ ಇನ್ ಕೋಟ್ಸ್ ಸೆಟ್ಲ್ ಆಗೋದು ಅಂದರೆ ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಲಕ್ಸುರಿಯಸ್ ಆದ ಬದುಕೋದು, ಇದೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಸಾಧ್ಯ ಆಯಿತು. IT ಯಲ್ಲಿ ಕೆಲಸ ಮಾಡುವ ಹುಡುಗರಿಗೆ ಒಂದು ಟೆಕ್ಕಿಗಳು ಅನ್ನುವ ಒಂದು ಹೊಸ ವರ್ಗ ನಮ್ಮ ಸಮಾಜದಲ್ಲಿ ಉದಯಿಸಿತು. ಎಲ್ಲರ ಕಣ್ಣು ಅವ್ರ ಮೇಲೆ. ಯಾಕಂದರೆ ಅವರಿಗಿರುವ ಒಂದು ಆರ್ಥಿಕ ಸೌಲಭ್ಯ, ನಾವು ಊಹಿಸಿಯೇ ಇರದ ಒಂದು ಜೀವನವನ್ನು ನಡೆಸೋದು ಅವರಿಗೆ ಸಾಧ್ಯವಾಯಿತು. ಒಂದು ಮಿಡ್ಲ್ ಕ್ಲಾಸ್ ಮೆಂಟ್ಯಾಲಿಟಿ ಏನಿದೆಯಲ್ಲ ಅದು ಹೋಗ್ತಾ ಬಂತು. ಅಂದರೆ ಜೀವನ ಇಡೀ ದುಡಿಯೋದು, ಅಂತೂ ರಿಟೈರ್ಮೆಂಟ್ ಹೊತ್ತಿಗೆ ಒಂದು ಮನೆ ಕಟ್ಟಿ ಉಸ್ಸಪ್ಪ ಅಂತ ಸುಸ್ತಾಗಿ ಹೋಗೋದು, ಜೀವನವಿಡೀ ಜಿಪುಣತನದಿಂದ ಕಾಸು ಗಂಟಿಕ್ಕೋದು. ಈ ಒಂದು ಮಧ್ಯಮ ವರ್ಗದ ತಲ್ಲಣಕ್ಕೆ ಅದು ವ್ಯತಿರಿಕ್ತವಾಗಿತ್ತು ಆ ಬದುಕು. ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರು ಇದನ್ನೆಲ್ಲ ಸಾಧಿಸ್ಕೊಂಡು ಬಿಡೋದು, ಇವೆಲ್ಲ ಈ ಜಾಗತೀಕರಣದಿಂದ ಸಾಧ್ಯ ಆಯಿತು. ಸೊ ಇದು ಗೊತ್ತಿಲ್ಲದೆ ಇರುವ ಗೋಪಣ್ಣ ಮಾಸ್ತರು ಮಗನಿಗೆ ಬುದ್ಧಿ ಇಲ್ಲ, ಸಣ್ಣ ಮುಂಡೆದು, ಅದಕ್ಕೇನು ಗೊತ್ತಾಗತ್ತೆ ಅಂತಾನೆ ಅನ್ಕೋತಾರೆ. ಆತ ಹೇಳ್ತಾನೆ, ನನಗೆ ಸರ್ಕಾರಿ ಕೆಲಸದಲ್ಲಿ ನಂಬಿಕೆ ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಸರ್ಕಾರಿ ಉದ್ಯೋಗ ಮಾಡ್ತೀನಿ ಅಂದರೆ ನನ್ನನ್ನು ನೋಡಿ ನಗುತ್ತಾರೆ ಅಂತ ಹೇಳಿದಾಗ ಮಾಸ್ತರಿಗೆ ಮೈ ಪರ್ಚ್ಕೊಳ್ಳೋ ಹಾಗಾಗತ್ತೆ. ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ವಿನಾಶ ಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಮಗನಿಗೆ ಏನು ಬುದ್ಧಿ ಬಂತು ಅಂತ ಹಳಹಳಿಸ್ತಾರೆ. ಆದರೆ ಈ ಗೋಪಣ್ಣ ಮಾಸ್ತರರ ನಂಬಿಕೆಯ ಬೇರುಗಳೇ ಅಲ್ಲಾಡುವ ಹಾಗೆ ಮಗರಾಯ ಬೆಳೆದ. ಅವನ ಆಕರ್ಷಕವಾದ ಸಂಬಳ, ಆತ ಬೆಳೆದ ಹೇಗೆ ಅಂದರೆ ಗೋಪಣ್ಣ ಮಾಸ್ತರರ ಎಲ್ಲ ಅಧಿಕಾರವನ್ನು ಮೀರಿ ಆತ
ಬೆಳೆದು ಬಿಡ್ತಾನೆ. ಅವನ 6 ಅಡಿ ಎತ್ತರ, ಅವನ ಫಳಫಳ ಹೊಳೆಯುವ ಕಾರು, ಅವನು ಉಪಯೋಗಿಸುವ ಅಂಗೈ ಅಗಲದ ಮೊಬೈಲು, ಅವನು ಉಪಯೋಗಿಸುವ ಲ್ಯಾಪ್ಟಾಪು, ಅವನು ಇರುವ ಐಷಾರಾಮಿ ಅಪಾರ್ಟ್ಮೆಂಟು, ಇವೆಲ್ಲ ನೋಡಿ ಗೋಪಣ್ಣ ಮಾಸ್ತರಿಗೆ ಒಳಗೊಳಗೆ ಒಂದು ರೀತಿ ಕೀಳರಿಮೆ ಬೆಳೀತದೆ. ಹೌದಲ್ವಾ, ನನಗೆ ಗೊತ್ತೇ ಇರಲಿಲ್ಲ. ಮಗ ಏನಾದರೂ ಬೇರೆ ಏನಾದರೂ ಅನ್ಯ ಕೆಲಸ ಮಾಡ್ತಿದ್ದಾನ, ಅಂದರೆ ಏನಾದರೂ ಕೆಟ್ಟ ಕೆಲಸ ಮಾಡ್ತಿದ್ದಾನ ಇಷ್ಟೆಲ್ಲ ಹಣ ಅಂತ ಅವ್ರಿಗೆ ಅನುಮಾನ ಬೇರೆ ಆಗತ್ತೆ. ಸೊ ಗೊತ್ತಿದ್ದವರನ್ನ ಕೇಳಿ ಅವರು ಅನುಮಾನ ಬಗೆಹರಿಸ್ಕೋತಾರೆ. ಒಳ್ಳೆಯ ಅಮೆರಿಕನ್ ಕಂಪನಿ, ತುಂಬ ಲಕ್ಷದಲ್ಲಿ ಸಂಬಳ ಇದೆ. ಸೊ ಇದೆಲ್ಲ ಸಾಧ್ಯ. ಮಗ ಕಟ್ಟೋ ತೆರಿಗೆ ಹಣ ನೋಡಿಯೇ ಅವ್ರಿಗೆ ಗಾಬರಿ ಆಗ್ತಾರೆ. ಮಗ ಈಗ ತಮಾಷೆ ಮಾಡ್ತಾನೆ ಸ್ನೇಹಿತರ ಹತ್ರ ಮಾತಾಡುವಾಗ, ಅಪ್ಪನ ಮಾತು ಕೇಳಿ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿದ್ರೆ ದೇವರೇ ಗತಿಯಾಗಿತ್ತು ಅಂತ. ಹಾಗೆ ಅವನು ಜೋರಾಗಿ ನಕ್ಕಾಗ ಗೋಪಣ್ಣ ಮಾಸ್ತರು ಒಂದು ಪೆದ್ದ ನಗೆಯನ್ನು ಆಡ್ತಾರೆ. ಅಂದರೆ ಗೋಪಣ್ಣ ಮಾಸ್ತರರ ಎಲ್ಲ ಅಳತೆಯ ಮಾನದಂಡಗಳನ್ನು ಮೀರಿ ಹೋಗಿದ್ದಾನೆ ಮಗ. ಸೊ ಮಗನನ್ನು ಜಡ್ಜ್ ಮಾಡುವ ಒಂದು ಶಕ್ತಿಯೇ ಅಥವಾ ಒಂದು ಮಾನದಂಡವೇ ಈಗ ಗೋಪಣ್ಣ ಮಾಸ್ತರ್ ಹತ್ರ ಇಲ್ಲ. ಅವನ ಆ 6 ಅಡಿ ಎತ್ತರ ಗೋಪಣ್ಣ ಮಾಸ್ತರನ್ನ ಎಲ್ಲ ರೀತಿಯಲ್ಲೂ ಮೀರಿ ನಿಂತ ಒಂದು ರೂಪಕತ್ತರ ಕಾಣಿಸ್ತದೆ. ಒಂದೊಂದ್ಸಲ ಅನ್ಸುತ್ತೆ ಅವರ ಗೋಪಣ್ಣ ಮಾಸ್ತರಿಗೆ, ನಾನೇನಾದರೂ ಮಗನ ಅಭ್ಯುದಯ ನೋಡಿ ಅಸೂಯೆ ಪಡ್ತಿದ್ದೇನಾ? ಮಗನನ್ನ ಹೆಮ್ಮೆಯಿಂದ ನೋಡ್ತಾರೆ. ಸೂಟು ಬುಟ್ಟು ಹಾಕ್ಕೊಂಡ ಮಗ, ಅವನು ಆಡುವ ಪಟಪಟನೆ ಅರಳು ಹೊರದಂತೆ ಆಡುವ ಇಂಗ್ಲಿಷು, ಅವನು ಕಾರ್ ನಿಲ್ಲಿಸಿದಾಗ ಅವನು ಸೆಕ್ಯೂರಿಟಿ ಗಾರ್ಡು ಸಲಾಂ ಸರ್ ಅಂತ ಕೈಕಟ್ಟಿ ನಿಂತ್ಕೊಳ್ಳೋದು, ಇದೆಲ್ಲ ಒಳಗೊಳಗೆ ಒಂದು ಹೆಮ್ಮೆ ಅನಿಸುತ್ತೆ ಮಗನ ಬಗ್ಗೆ. ಆದರೆ ಹೊರಗಡೆ ಅದನ್ನು ಅವರು ತೋರಿಸ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಅಪ್ಪ ಮಗನ ಮಧ್ಯೆ ಒಂದು ಆಪ್ತವಾದ ಎಲ್ಲವನ್ನು ಹೇಳಿಕೊಳ್ಳುವ ಹಂಚಿಕೊಳ್ಳುವ ಒಂದು ಸಂಬಂಧ ಬೆಳೆದೇ ಇಲ್ಲ. ಆ ಒಂದು ಗ್ಯಾಪ್ ಅನ್ನೋದು ಇದ್ದೇ ಇದೆ. ಇಷ್ಟರಲ್ಲಿ ಕಾಸಿಂ ಸಾಬ್ರ ಒಂದು ಪ್ರಸ್ತಾಪ ಇಲ್ಲಿ ಬರ್ತದೆ. ಅವರು ಊರಿನವರು, ಕಾಸಿಂ ಸಾಬ್ರು ಗೋಪಣ್ಣ ಮಾಸ್ತರರ ಊರಿನವರು. ಈ ಪ್ರಹ್ಲಾದ ಚಿಕ್ಕವನಿದ್ದಾಗ ಅವನಿಗೆ ಎಷ್ಟು ದಿನ ಆದರೂ ಮಾತು ಬಂದಿರಲಿಲ್ಲ. ಸುಮಾರು 3 ವರ್ಷ ಆದರೂ ಮಾತು ಬಂದಿರದೇ ಇದ್ದಾಗ ಕಾಸಿಂ ಸಾಬ್ರು ತಮ್ಮ ದರ್ಗಾಕ್ಕೆ ಹರಿಸ್ಕೊಳ್ಳೋಕೆ ಹೇಳ್ತಾರೆ. ಏನೆಲ್ಲ ಪವಾಡ ನಡೆದಿದೆ ಇದನ್ನು ಒಂದು ಪ್ರಯತ್ನ ಮಾಡಿ ಅಂತ. ಹಾಗೆ ಆ ದರ್ಗಾಕ್ಕೆ ಹರಿಸಿಕೊಂಡು ಬಂದ ಮಾರನೇ ದಿನವೇ ಆತ ಅಮ್ಮ ಅಂತ ಅನ್ನೋಕೆ ಶುರು ಮಾಡ್ತಾನೆ. ಇದರಿಂದ ಅವರು ಸಂತೋಷ ಪಡ್ತಾರೆ. ಮತ್ತು ಪ್ರತಿ ವರ್ಷವೂ ಮೊಹರಂ ವೇಳೆಯಲ್ಲಿ ಸಕ್ಕರೆ ಓದಿಸೋದು ಮತ್ತು ಬೆಲ್ಲ ಮಂತ್ರಿಸಿ ಹೊಸ ಬಟ್ಟೆಯನ್ನು ಪೀರ್ಲು ದೇವರಿಗೆ ಕೊಡುವ ಸಂಪ್ರದಾಯವನ್ನು ಗೋಪಣ್ಣ ಮಾಸ್ತರು ತಪ್ಪದೆ ಮಾಡಿದ್ದರು. ಆದ್ದರಿಂದ ಕಾಸಿಂ ಸಾಬ್ರು ಅಂದರೆ ಸಂಜೆಯ ಹೊತ್ತು ನೆನೆಯುವಂಥ ಮನುಷ್ಯ ಅವರ ಬದುಕಿನಲ್ಲಿ. ಇಂತಹ ಕಾಸಿಂ ಸಾಬ್ರು ಒಂದ್ಸಲ ಇವ್ರ ಮನೆಗೆ ಬರ್ತಾರೆ. ಅದನ್ನು ನಾವು ಮತ್ತೆ ಮುಂದೆ ನೋಡ್ತೀವಿ. ಕಾಸಿಂ ಸಾಬ್ರ ಪ್ರಸ್ತಾಪ ಮುಂದೆ ಕೂಡ ಬರ್ತದೆ. ಅದಕ್ಕೂ ಮೊದಲು ಗೋಪಣ್ಣ ಮಾಸ್ತರರಿಗೆ ಮಗ ಅಂದ್ರೇನೆ ಒಂದು ಅಚ್ಚರಿ. ಅಂದರೆ 3 ವರ್ಷ ಆದರೂ ಮಾತು ಬರದೇ ಇದ್ದ ಈ ಮಗ ಈಗ ಅರಳು ಹುರಿದಂತೆ ಮಾತಾಡೋದು, ಕೀಲಿಮಣೆಯ ಮೇಲೆ ಏನೇನೋ ಪಟಪಟನೆ ಟೈಪಿಸೋದು, ಯಾವುದೋ ಅಮೆರಿಕಾದ ವ್ಯಕ್ತಿಗಳ ಜೊತೆಗೆ ಮಾತಾಡೋದು, ಒಂದೇ ಕೈಯಲ್ಲಿ ಸ್ಟೇರಿಂಗ್ ಚಲಿಸ್ತಾ ಎಂತಹ ಜನದಟ್ಟಣೆಯ ಮಧ್ಯೆಯೂ ಡ್ರೈವಿಂಗ್ ಮಾಡೋದು, ಸಲಾಂ ಸಾಬ್ ಅಂತ ಗೂರ್ಖ ಅವನಿಗೆ ಸಲಾಂ ಹೊಡೆಯೋದು, ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ನೆನಪಾಗತ್ತೆ ಬಾಲ್ಯದಲ್ಲಿ ಹೈಸ್ಕೂಲಿಗೆ ಹೋಗುವಾಗ ಅಪ್ಪ ಪ್ಯಾಂಟ್ ಬೇಕು, ಅವನು ಚಡ್ಡಿಯಿಂದ ಪ್ಯಾಂಟಿಗೆ ವರ್ಗಾವಣೆ ಆಗುವ ಕಾಲ ಅದು. ಈ ಮಾಸ್ತರಿಗೆ ಒಂದು ಪ್ಯಾಂಟ್ ಕೊಡಿಸೋ ಶಕ್ತಿನೂ ಇರಲಿಲ್ಲ. ತನ್ನ ಹಳೆಯ ಪ್ಯಾಂಟನ್ನೇ ಆಲ್ಟ್ರ್ ಮಾಡಿ ಮಗನಿಗೆ ಕೊಡ್ತಾರೆ. ಆಗ ಗೆಳೆಯರು ನಗ್ತಾರಪ್ಪ, ಇದನ್ನು ನೋಡಿದರೆ ಗೆಳೆಯರು ನಗ್ತಾರಪ್ಪ ಅಂತ ಮುಜುಗರ ಮಾಡಿಕೊಂಡ ಮಗ ಈಗ ಎಷ್ಟೆತ್ರ ಬೆಳೆದ್ಬಿಟ್ಟಿದ್ದಾನೆ, ಏನು ಬೇಕಾದರೂ ಕೊಂಡ್ಕೊಳ್ಳೋ ಶಕ್ತಿ ಅವನಿಗೆ ಬಂದ್ಬಿಟ್ಟಿದೆಯಲ್ಲ ಅಂತ. ಒಂದ್ಸಲ ಹೀಗೆ ಹೇಳ್ತಾನೆ ಪ್ರಹ್ಲಾದ ಮಗ, ಅಪ್ಪ ನಾನೊಂದು ಮನೆ ಕೊಂಡ್ಕೊಂಡೆ, ಇಷ್ಟ ಆಯಿತು ಕೊಂಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಮಾಸ್ತರಿಗೆ ಗಾಬರಿ, ಯಾವಾಗಿಂದ ನೀನು ಮನೆ ಕೊಂಡ್ಕೊಳ್ಳೋ ಯೋಚನೆ ಮಾಡಿದ್ದಿ, ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಾರೆ. ಮೊದಲಿಂದ ಏನು ಯೋಚನೆ ಮಾಡಿರಲಿಲ್ಲ, ಇವತ್ತು ಕೊಲೀಗ್ಸ್ ಜೊತೆಗೆ ಹೋಗಿದ್ದೆ, ಅವ್ರು ಮನೆ ನೋಡೋಕೆ ಹೋಗಿದ್ರು, ನನಗೂ ಇಷ್ಟ ಆಯಿತು ಕೊಂಡ್ಕೊಂಡ್ಬಿಟ್ಟೆ, ಈ ವೀಕೆಂಡ್ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇವ್ರಿಗೆ ಅಚ್ಚರಿ ಏನು ಅಂದರೆ
ತಾನು ಜೀವನವಿಡೀ ಬೆವರು ಸುರಿಸಿ ದುಡಿದು ಕಾಸಿಗೆ ಕಾಸು ಗಂಟಿಕ್ಕಿ ರಿಟೈರ್ ಆಗುವಾಗ ಒಂದು ಮನೆ ಕಟ್ಟೋಕೆ ಎಷ್ಟು ಹೆಣಗಾಡಿದೆ. ಈತ ಮಾರ್ಕೆಟಿಗೆ ಹೋಗಿ ತರಕಾರಿ ಫ್ರೆಶ್ ಇತ್ತು ಕೊಂಡ್ಕೊಂಡ್ಬಿಟ್ಟೆ ಅಂತ ಹೇಳ್ದಂಗೆ ಮನೆ ಕೊಂಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನಲ್ಲ, ಏನಿದು? ವಾಷಿಂಗ್ ಮಿಷಿನ್, ಟಿ ವಿ, ಫ್ರಿಜ್ಗಳಂತೆ ಈ ಮನೇನೂ ಒಂದು ವಸ್ತು ಐತೆ ಅವನಿಗೆ ಅಂತ ಆಶ್ಚರ್ಯ ಆಗತ್ತೆ. ಆದರೆ ಏನೂ ಹೇಳೋ ಹಾಗಿಲ್ಲ ಅವರು. ಯಾಕಂದರೆ ಅವನ ಆ ಟೀನೇಜಲ್ಲಿ ಅವನ ಅಭಿಮಾನವನ್ನು ಎಷ್ಟೋ ಸಲ ಇವರು ಭಂಗಿಸಿದ್ದಾರೆ. ಈಗ ಅವನು ತಲೆ ಎತ್ತಿ ನಿಂತಾಗ ಇವರೇ ಎಲ್ಲೋ ಅವನ ಮುಂದೆ ಮುದುರಿ ಹೋಗ್ತಿದ್ದಾರೆ ಅಂತ ಅವರಿಗೆ ಅನ್ನಿಸ್ತದೆ. ನಂತರದ್ದು ಅಂದರೆ ನಾನು ಬಳಸುವಂಥ ಪೈಖಾನೆ ಇರೋ ಹಾಗೆ ನೋಡ್ಕೊಳಪ್ಪ ಆ ಹೊಸ ಮನೆಯಲ್ಲಿ ಅಂತಷ್ಟೇ ಹೇಳೋದು ಅವರಿಗೆ ಸಾಧ್ಯ ಆಗುತ್ತೆ. ಹೀಗೆ ಇಷ್ಟೆಲ್ಲ ಆಯಿತು. ಹೊಸ ಮನೆಗೆ, ಹೊಸ ಅಪಾರ್ಟ್ಮೆಂಟಿಗೆ ಹೋದರೆ ಅಲ್ಲಿ ಇನ್ನೂ ಒಂದು ಆಧುನಿಕ ವಾತಾವರಣ, ಒಂದು ಮಿಶ್ರ ಸಂಸ್ಕೃತಿಯ ಜನ. ಅಲ್ಲಿ ಹೋದರೆ ಅವರಿಗೆ ಈಗ ಟೈಮ್ ಪಾಸೇ ಆಗೋದಿಲ್ಲ, ಯಾರೂ ಮಾತಿಗೆ ಸಿಗೋದಿಲ್ಲ. ಏನು ಮಾಡಬೇಕು? ಎಲ್ಲಾದರೂ ಒಂದು ಕನ್ನಡ ಶಾಲೆಯಲ್ಲಿ ಪಾಠ ಆದರೂ ಮಾಡೋಣ ಸಮಯ ಕಳೆಯೋದಕ್ಕೆ ಅಂತ ಯೋಚನೆ ಮಾಡಿದ್ರೆ ಅದು ತುಂಬ ಪಾಶ್ ಲೊಕ್ಯಾಲಿಟಿ. ಅಲ್ಲಿ ಯಾವ ಕನ್ನಡ ಶಾಲೆಯೇ ಇಲ್ಲ. ಇದೊಂದು ದಿಗ್ಭ್ರಮೆ. ಬೆಂಗಳೂರಿನಂಥ ನಗರದ ಪಾಶ್ ಲೊಕ್ಯಾಲಿಟಿಯಲ್ಲಿ ನಾವು ಕನ್ನಡ ಶಾಲೆಗಳನ್ನು ನೋಡೋಕ್ಕಾಗಲ್ಲ. ಅದನ್ನ ಸ್ಲಮ್ ಏರಿಯಾದಲ್ಲಿ ಕಾಣಬೇಕಾದ ವಿಪರ್ಯಾಸ. ಆದರೆ ಅಷ್ಟು ದೂರ ಹುಡ್ಕೊಂಡು ಹೋಗೋದಕ್ಕೆ ಅವರಿಗಾಗೋದಿಲ್ಲ. ಅಲ್ಲೆಲ್ಲ ಕಾನ್ವೆಂಟ್ಗಳೇ. ಆದ್ದರಿಂದ ಇವರು ಆದರ್ಶ ಶಿಕ್ಷಕ ಅಂತ ಪ್ರಶಸ್ತಿ ತಗೊಂಡವರು ಅಂತ ಎಲ್ಲ ಸರ್ಟಿಫಿಕೇಟ್ಗಳನ್ನು ಜೋಪಾನವಾಗಿ ಇಟ್ಕೊಂಡ ಮಾಸ್ತರ್ ಇವರು. ಆದರೆ ಇನ್ನೇನು ಮಾಡಬೇಕು, ಕೆಲಸ ಆಗಲ್ಲ ಅಂದಾಗ ಅವ್ರ ಅಪಾರ್ಟ್ಮೆಂಟಿನ ಮಕ್ಕಳನ್ನೇ ಕೂಡಿಸ್ಕೊಂಡು ಚೈತ್ರ ವೈಶಾಖ, ಪ್ರಭವ ವಿಭವ, ಬಣ್ಣದ ತಗಡಿನ ತುತ್ತೂರಿ ಇಂಥದ್ನೆಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ. ಅವರಿಗೇನೋ ಸಮಾಧಾನ, ನಾನು ಮಕ್ಕಳಿಗೇನೋ ಕಲಿಸ್ತಿದ್ದೀನಿ ಅಂತ. ಯಾಕಂದರೆ ಮಾಸ್ತರಿಕೆ ಅನ್ನೋದು ಅದವರ ಹುದ್ದೆ ಅಲ್ಲ, ಅದನ್ನು ಒಂದು ರೀತಿ ರಕ್ತಗತ ಮಾಡಿಕೊಂಡ ಕಾಲದ ಜನ ಅವರು. ಅದೊಂದು ಆದರ್ಶ ಅವರಿಗೆ, ಅದೊಂದು ಜೀವನ ಮೌಲ್ಯ ಮಾಸ್ತರಿಕೆ ಅನ್ನೋದು. ಆದರೆ ಆ ಅಪಾರ್ಟ್ಮೆಂಟಿನ ಜನರಿಗೆ ಇದು ಕಸಿವಿಸಿ ಆಗತ್ತೆ. ಇದೇನು ಈ ಔಟ್ಡೇಟೆಡ್ ವಿಷಯನೆಲ್ಲ ಹೇಳ್ಕೊಡ್ತಾನೆ, ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗಿ ಬಂದೇ ಸಾಕಾಗಿರ್ತದೆ, ಏನಾದರೂ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತಹ ಉಪಯೋಗಕ್ಕೆ ಬರೋ ಏನಾದರೂ ಕಲಿಯೋದು ಬಿಟ್ಟು ಇದನ್ನೆಲ್ಲ ಕಲ್ತು ಏನು ಮಾಡಬೇಕು ಅಂತ ಅವರು ತಮ್ಮ ತಕರಾರನ್ನು ಮಗ ಪ್ರಹ್ಲಾದ್ನ ಹತ್ರ ಹೇಳ್ತಾರೆ. ತಣ್ಣಗೆ ಮನೆಯಾಗ ಕೂಡು ಅಂತಂದೆ, ಯಾಕಪ್ಪ ನಿಂಗೆ ಇಲ್ಲದ ಉಸಾಬರಿ? ಆಗ ಹೇಳ್ತಾರೆ, ನಿನಗೆ ಮೊದಲು ಹೇಳಿಕೊಟ್ಟಿದ್ದು ಇದೇ ಅಲ್ಲೇನೋ ಎಂದು ಮಾಸ್ತರು ಅಮಾಯಕ ದನಿಯಲ್ಲಿ ಕೇಳಿದರು. ಪ್ರಹ್ಲಾದ ಮಾತಾಡಲಿಲ್ಲ. ಗೋಪಣ್ಣ ಮಾಸ್ತರರು ಆ ದಿನಚರಿಯನ್ನು ಕೈಬಿಟ್ಟರು. ಅಪಾರ್ಟ್ಮೆಂಟಿನ ಜನರೆಲ್ಲರೂ ಅಂದಿನಿಂದ ಅವರನ್ನು ಓಲ್ಡ್ ಮ್ಯಾನ್ ಎಂದು ತಮ್ಮ ಮಾತುಕತೆಗಳಲ್ಲಿ ಕರೆಯಲಾರಂಭಿಸಿದರು. ಸೊ ಇವರು ಔಟ್ಡೇಟ್ ಆಗಿಬಿಡ್ತಾರೆ, ಓಲ್ಡ್ ಮ್ಯಾನ್ ಆಗಿಬಿಡ್ತಾರೆ. ಅಂದರೆ ಆ ಕಾಲದಲ್ಲಿದ್ದು ಆ ಕಾಲಕ್ಕೆ ಸಲ್ಲದ ವ್ಯಕ್ತಿ ಆಗಿಬಿಟ್ಟೆ ಅನ್ನೋ ತಳಮಳ ಗೋಪಣ್ಣ ಮಾಸ್ತರನ್ನು ಹಿಂಡಿ ಬಿಡ್ತದೆ. ಅಂದರೆ ಒಂದು ಇಡೀ ಮೌಲ್ಯಕ್ರಮ, ಒಂದು ನಂಬಿಕೆ ಹೇಗೆ ಪಲ್ಲಟವಾಗಿ ಹೋಯಿತು. ಈಗ ಈ ಭೌತಿಕ ಪ್ರಪಂಚದ ಸಹವಾಸವೇ ಸಾಕು, ರಾಯರ ಮಠ ಆದರೂ ಹುಡ್ಕೊಂಡು ಹೋಗೋಣ, ಅಲ್ಲಿ ನೆಮ್ಮದಿ ಪಡೆಯೋಣ ಅಂತ ಅವರು ಆಟೋ ಹತ್ತಿ ಹೋದರೆ ಅಲ್ಲಿ ಯಾವ ರಾಯರ ಮಠನೂ ಅವರಿಗೆ ತಮಗೆ ತಣ್ಣನೆಯ ಒಂದು ಮೌನವನ್ನು, ನೆಮ್ಮದಿಯನ್ನು, ಧ್ಯಾನವನ್ನು ದಯಪಾಲಿಸ್ತಾ ಇದ್ದ ರಾಯರ ಮಠ ಅಂತ ಅನಿಸ್ತಾನೆ ಇರಲಿಲ್ಲ. ಹೋಗಿ ರಾಯರ ಮುಂದೆ ಎಲ್ಲವನ್ನು ಹೇಳಿಕೊಂಡು ನೆಮ್ಮದಿ ಪಡೆಯಬಹುದಾದ ಒಂದು ತಾಣವಾಗಿ ಯಾವ ರಾಯರ ಮಠ ಉಳಿದಿಲ್ಲ. ನೋಡಿದರೆ ಎಲ್ಲ ಆ ಮಠಗಳು ಒಂದು ರೀತಿ ಕಾರ್ಪೊರೇಟ್ ಆಫೀಸ್ ಥರ ಅವ್ರಿಗೆ ಕಾಣ್ತದೆ. ಅಲ್ಲೂ ಎಲ್ಲ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋರು, ಹೇಗೆ ಜನ ಹೆಚ್ಚು ಬರೋ ಹಾಗೆ ಮಾಡಬೇಕು ಅನ್ನುವ ಅಜೆಂಡಾ ಇಟ್ಕೊಂಡ ಮೀಟಿಂಗ್ಗಳು, ಮತ್ತು ತುಂಬ ಅಲಂಕೃತವಾದ ಬರೀ ಗಂಧ, ಅಕ್ಷತೆ, ತುಳಸಿಯಲ್ಲಿ ಅವರು ರಾಯರನ್ನು ನೋಡಿದ್ದಾರೆ. ಆದರೆ ದಿನಕ್ಕೊಂದು ಬಗೆಯ ದುಬಾರಿ ಶಾಟಿಗಳನ್ನು, ಬೆಳ್ಳಿ ಬಂಗಾರದ ಆಭರಣಗಳಲ್ಲಿ ಝಗಮಗಿಸುವ ರಾಯರನ್ನು ಈಗ ನೋಡಿದ್ರೆ ಅವರಿಗೆ ತಮ್ಮ ಮನದಲ್ಲಿರುವ ರಾಯರು ಇವರಲ್ಲ ಅನಿಸ್ಬಿಡುತ್ತೆ. ಅಂದರೆ ದೇವಸ್ಥಾನಗಳು, ಧರ್ಮವು ಕಾರ್ಪೊರೇಟೀಕರಣಕ್ಕೆ ಒಳಗಾಗಿರುವ ಈ ಕಾಲದಲ್ಲಿ ಅಲ್ಲಿ ರಾಯರೂ ಸಿಗೋದಿಲ್ಲ, ನೆಮ್ಮದಿಯೂ ಈ ಗೋಪಣ್ಣ ಮಾಸ್ತರಿಗೆ ಸಿಗೋದಿಲ್ಲ. ಹೀಗೆ ಈಗ ಅವರು ಏನು ಮಾಡಬೇಕು, ತುಂಬ ಏಕಾಕಿಯಾಗಿಬಿಟ್ಟಿದ್ದಾರೆ. ಅಷ್ಟು ತುಂಬ ಏಕಾಂತವಾದಾಗ ತಮ್ಮ ಸತ್ತು ಹೋದ ಪತ್ನಿ, ಅವ್ರ ಮನಸ್ಸಲ್ಲಿ ಅವಳು ಇನ್ನೂ ಬದುಕಿದ್ದಾಳೆ, ರುಕ್ಮಿಣಿ, ಅವಳ ಫೋಟೋ ಮುಂದೆ ನಿಂತು ಮಾತಾಡ್ತಾರೆ. ನೋಡಿದ್ಯೇನೇ ರುಕ್ಕು, ನೋಡು ನಿನ್ನ ಮಗ ಹೇಗಾಗಿದ್ದಾನೆ,
ಅವನು ಹೇಗೆ ಬೆಳೆದಿದ್ದಾನೆ ಅಂತನೋ ಅಥವಾ ತಮ್ಮ ಏಕಾಂಗಿತನವನ್ನು ಅವ್ರು ಹೇಳ್ಕೊತಾರೆ. ಆಮೇಲೆ ಹೇಗೆ ಟೈಮ್ ಪಾಸ್ ಮಾಡೋದು, ಎಲ್ಲೋ ಸುಮ್ಮನೆ ಬಸ್ ಹತ್ತಿ ಬಿಡ್ತಾರೆ. ಒಂದು ಬಸ್ ಹತ್ತಿ ಟಿಕೆಟ್ ತಗೊಂಡು ಅದು ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರೆಗೆ ಹೋಗಿ ವಾಪಸ್ ಬರ್ತಾರೆ. ಅಲ್ಲೆಲ್ಲಾದರೂ ಶಾಲೆಯ ಪ್ರಾರ್ಥನೆ ಕೇಳಿದರೆ ಕಿವಿ ನಿಮಿರಿಸಿ ನಿಂತು ಬಿಡ್ತಾರೆ, ಭಾವುಕರಾಗ್ತಾರೆ. ಅವರ ಸೆಕ್ಯೂರಿಟಿ ಗಾರ್ಡನ ಜೊತೆ ಕೂತ್ಕೊಂಡು ಅವನ ಕುಟುಂಬದ ಕಷ್ಟ ಸುಖಗಳನ್ನು ಮಾತಾಡ್ತಾರೆ. ಪ್ರಾರ್ಥನೆಗೆ ಹನಿಗಣ್ಣಾಗ್ತಾರೆ. ಯಾಕಂದರೆ ಈ ಶಾಲೆಯಲ್ಲಿ ಪ್ರಾರ್ಥನೆ ಅನ್ನೋದು ನಮ್ಮನ್ನು ತುಂಬ ಭಾವುಕರನ್ನಾಗಿ ಮಾಡುವ, ಎಲ್ಲರನ್ನ ಒಟ್ಟಿಗೆ ಒಂದು ಭಾವನೆಯಲ್ಲಿ ಬೆಸೆಯುವ, ಒಂದು ರೀತಿಯ ಒಂದು ಕಂಪನವನ್ನು ಎಲ್ಲರಲ್ಲಿ ಉಂಟು ಮಾಡುವ ಒಂದು ಗಳಿಗೆ ಪ್ರಾರ್ಥನೆ ಅನ್ನೋದು. ಕನ್ನಡ ಶಾಲೆಗಳಲ್ಲಿ ಓದಿದ ನಮಗೆಲ್ಲ ಈ ಪ್ರಾರ್ಥನೆ ಎಷ್ಟು ಅಪ್ಯಾಯಮಾನ ಅನ್ನೋದು ಗೊತ್ತೇ ಇದೆ. ಪ್ರಾರ್ಥನೆಗೆ ಇವರು ಹಾಗೆ ಹನಿಗಣ್ಣಾಗ್ತಾರೆ. ಹೀಗೆ ಇದ್ದಾಗ ಈತ ಮಗ ಮನೆ ಹೆಂಗೆ ಕೊಂಡ್ಕೊಂಡೋ ಹಾಗೆ ಮದುವೆನೂ ಮಾಡ್ಕೊಳ್ತಾನೆ. ಅದು ಅನಿರೀಕ್ಷಿತ ಅಚ್ಚರಿಯೇ. ಮದುವೆ ಮಾಡಿಕೊಂಡು ಬರ್ತಾನೆ, ನಾನು ಮದುವೆ ಮಾಡಿಕೊಂಡೆ ಅಂತ ಹೇಳ್ತಾನೆ. ತಂದೆಯ ಒಪ್ಪಿಗೆಯನ್ನೋ ಅಥವಾ ತಂದೆಯ ಆಯ್ಕೆಯನ್ನೋ ಆತ ಕೇಳಲಾರ. ಆಗ ಸಂಧ್ಯಾ ವಂದನೆ ಮಾಡಿಲ್ವೇನೋ ಅಂದಾಗ ತಲೆ ತಗ್ಗಿಸಿ ನನಗದೆಲ್ಲ ಇಷ್ಟ ಇಲ್ಲ ಅಂತ ಹೇಳುವ ಪ್ರಹ್ಲಾದ ಅಲ್ಲ, ತುಂಬ ಎತ್ತರಕ್ಕೆ ಬೆಳೆದ ಪ್ರಹ್ಲಾದ. ಸೊ ಈಗ ಅವ್ರು ಕೇಳ್ತಾರೆ, ಮದುವೆ ಮಾಡ್ಕೊಂಡು ಬಂದ ಮಗನಿಗೆ ನಮ್ಮ ಜನನ ಅಂತ ಕೇಳ್ತಾರೆ. ನಾನು ಅದನ್ನೆಲ್ಲ ಕೇಳುವ ದುಷ್ಟತನ ತೋರಿಸ್ಲಿಲ್ಲ ಅಪ್ಪ ಅಂತ ಆತ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡ್ತಾನೆ. ಅಂದರೆ ಈ ಒಂದು ಚಿಕ್ಕ ಊರಿನ ಜಾತಿ ಸಮಾಜದಲ್ಲಿ ಒಂದು ಜಾತಿಯ ಒಳಗೇನೆ ತಮ್ಮ ಸಂಬಂಧಗಳನ್ನು ಕಟ್ಟಿಕೊಳ್ಳುವ ಒಂದು ಸೇಫ್ ಝೋನಲ್ಲಿ ಇರುವ ಗೋಪಣ್ಣ ಮಾಸ್ತರಿಗೆ ಈ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳು, ಬೇರೆ ಬೇರೆ ದೇಶದ ಸಂಸ್ಕೃತಿಗಳು ಬೆರೆತು ಹೋದ ಒಂದು ಜೀವನ ಕ್ರಮ, ಈ ಆಧುನಿಕತೆ ತಂದೊಡ್ಡಿದ ಒಂದು ಈ ಆಘಾತ ಅವರಿಗೆ ಎಲ್ಲೋ ಒಳಗೊಳಗೇನೆ ಎದುರಿಸೋದಕ್ಕಾಗೋದಿಲ್ಲ. ಆದರೆ ಅವರು ಎದುರಿಸಲೇಬೇಕು, ಯಾಕಂದರೆ ಅವನು ಮಗನ ಮೇಲೆ ಪ್ರೀತಿ ಇದೆ. ವಿಶ್ವವೇ ನನ್ನ ಮನೆ, ಮಾನವ ಜನಾಂಗವೇ ನನ್ನ ಬಂಧುಗಳು, ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದವನೇ ಜಾತಿ ಎಂದೆಲ್ಲ 40 ವರ್ಷ ಪಾಠ ಮಾಡಿದರೂ ವಾಸ್ತವವನ್ನು ಸ್ವೀಕರಿಸೋದು ಅಷ್ಟು ಸುಲಭ ಅಲ್ಲ. ಗೋಪಣ್ಣ ಕಾಸಿಂ ಸಾಬ್ರ ಜೊತೆ, ಊರಿನ ಇತರ ಜಾತಿಯವರ ಜೊತೆ ಪ್ರೀತಿಯಿಂದಲೇ ಬದುಕಿದ್ದರಾದರೂ ಕಾಸಿಂ ಸಾಬ್ರ ಮಗಳು ಚಾಂದನಿಯನ್ನೇ ತಮ್ಮ ಪ್ರಹ್ಲಾದನಿಗೆ ತಂದುಕೊಳ್ಳುವ ಆಲೋಚನೆ ಎಂದೂ ಮಾಡಿರಲಿಲ್ಲ. ಇಲ್ಲಿ ಬರುತ್ತೆ ಸಿಕ್ಕುಗಳು. ಕಲಿಸುವ ಮೌಲ್ಯಗಳನ್ನೇ ಬದುಕುವುದು ಕಷ್ಟ. ವಿಶ್ವ ಮಾನವ ಪ್ರಜ್ಞೆಯನ್ನ, ಮಾನವ ಜನಾಂಗವೇ ನಮ್ಮ ಮನೆ, ಜಾತಿ ವಿಜಾತಿ ಅನುಬೇಡ ಅನ್ನುವ ಸರ್ವಜ್ಞನ ವಚನಗಳನ್ನು ಎಲ್ಲ ನಾವು ಪಾಠ ಮಾಡ್ತೀವಿ. ಆದರೆ ನಿಜವಾಗಿ ನಮ್ಮ ಖಾಸಗಿ ಬದುಕಿನಲ್ಲಿ ಈ ವಿಶ್ವ ಮಾನವರಾಗಿ ವಿಶ್ವ ಪ್ರಜ್ಞೆಯನ್ನು ನಾವು ಪ್ರಕಟಿಸ್ತೇವ? ಯಾಕೆ ಒಳಗೊಳಗೇನೆ ಈ ಜಾತಿಯ ಒಂದು ಭಾವನೆಯನ್ನು ಪೂರ್ತಿ ಕಿತ್ತೆಸೆಯೋದಕ್ಕಾಗೋದಿಲ್ಲ? ಹಾಗಂತ ಗೋಪಣ್ಣ ಮಾಸ್ತರು ಒಬ್ಬ ಜಾತಿವಾದಿ, ಒಬ್ಬ ದುಷ್ಟ ಅಂತ ಅಲ್ಲ, ಅವರೊಬ್ಬ ಸಾತ್ವಿಕ ವ್ಯಕ್ತಿಯೇ. ಆದರೆ ಹೇಗೆ ಈ ಜಾತಿ ಪರಿಕಲ್ಪನೆ ಅನ್ನೋದು ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ, ರಕ್ತಗತವಾಗಿಬಿಟ್ಟಿದೆ ಅಂದರೆ ಅದರ ಆಚೆಗೆ ಯೋಚನೆ ಮಾಡೋದು ತುಂಬ ಕಷ್ಟವೇನೋ ಅನ್ನುವ ಒಂದು ವಾತಾವರಣ. ಅದರಲ್ಲೇ ಬೆಳೆದವರು, ಅದರಲ್ಲೇ ಬದುಕಿದವರು ಗೋಪಣ್ಣ ಮಾಸ್ತರು. ಅದನ್ನು ಮೀರುವಷ್ಟು ಕ್ರಾಂತಿಕಾರಿ ಏನಲ್ಲ ಅವರು. ಕಾಸಿಂ ಸಾಬ್ರ ಜೊತೆಗೂ ಪ್ರೀತಿಯಿಂದನೇ ಇದ್ದಾರೆ, ಊರಿನ ಎಲ್ಲ ಜಾತಿಯವರ ಜೊತೆಗೂ ಪ್ರೀತಿಯಿಂದಲೇ ಇದ್ದಾರೆ. ಆದರೆ ಅದು ಸಂಬಂಧವಾಗಬಹುದು ಅನ್ನೋವಷ್ಟು ಅವರು ಯೋಚಿಸಿದವರಲ್ಲ. ಈಗ ಸೊಸೆ ವೆಜಿಟೇರಿಯನ್ನ, ನಾನ್ ವೆಜಿಟೇರಿಯನ್ನ ಅಂತೆಲ್ಲ ಅವರಿಗೆ ಗೊಂದಲ ಇದೆ, ಆದರೆ ಕೇಳೋ ಹಾಗಿಲ್ಲ. ಸೊಸೆ ಏನೋ ಒಳ್ಳೆಯವಳೆ, ಅವಳು ಬಹುಬೇಗನೆ ಹೊಂದ್ಕೋತಾಳೆ. ಮಗನ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ಮನೆ ಕಟ್ಟಿ ನೋಡು, ಮದುವೆ ಮಾಡೋ ನೋಡು ಅನ್ನೋ ಒಂದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಮಾತಿನ ಅರ್ಥವೇ ಈ ಯುಗದ ಹೀಗೆ ಗಳಿಸುವ ಯುವಕರಿಗೆ ಆಗಲಿಕ್ಕೆ ಇಲ್ವೇನೋ. ಅದು ಹಳೆಯ ಗಾದೆ ಆಗೋಯ್ತು. ಮನೆ ಕಟ್ಟೋದು ಸುಲಭ, ಮದುವೆಯಾಗೋದು ಎಷ್ಟು ಸುಲಭ ಇವರಿಗೆ, ಅದು ಒಂದು ಕ್ಷಣದ ಸಂಗತಿ ಅನ್ಕೋತಾರೆ. ಆದರೆ ಸೊಸೆ ಮಾವ ಅಂತ ಅವರನ್ನು ತುಂಬ ಆಪ್ತವಾಗಿ ಚೆನ್ನಾಗಿಯೇ ನೋಡ್ಕೋತಾರೆ. ಮಗ ಸೊಸೆನ ನೋಡಿದಾಗ ಅವರಿಗೆ
ಮನಸ್ಸು ಎಲ್ಲೋ ಒಳಗೊಳಗೇನೆ ತೃಪ್ತಿ ಆಗತ್ತೆ. ಸೊಸೆನೂ ಮಗನಷ್ಟೇ ಗಳಿಸ್ತಾಳಂತೆ, ಅಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದಾಳೆ ಅನ್ನೋದು ಅವ್ರಿಗೆ ಆಶ್ಚರ್ಯ. ನೋಡಿದೇನೆ ಸೊಸೆನ, ಹೆಂಗಸರು ಲಕ್ಷಗಟ್ಟಲೆ ಸಂಪಾದನೆ ಮಾಡೋದನ್ನ ಕಂಡಿದೀಯಾ ಅಂತ ಹೆಂಡತಿಗೆ ವರದಿ ಒಪ್ಪಿಸ್ತಾರೆ. ಹೆಂಡತಿಯ ಫೋಟೋ ಮುಂದೆ ನಿಂತು, ಲಕ್ಷಗಟ್ಟಲೆ ಗಳಿಸೋ ಹೆಂಗಸರನ್ನ ನೋಡಿದೀಯಾ, ನಮ್ಮ ಸೊಸೆ ಗಳಿಸ್ತಾಳೆ ಅಂತ. ಒಂದು ರೀತಿಯ ಅಭಿಮಾನ ಸೊಸೆಯ ಬಗ್ಗೆ ಗೋಪಣ್ಣ ಮಾಸ್ತರಿಗೆ ಈಗ. ಅಂದರೆ ಕಾಲ ಹೇಗೆ ಬದಲಾಯಿತು ಅಂದರೆ, ಹೆಣ್ಣು ಕೂಡ ಗಂಡಿಗೆ ಸರಿಸಮನಾಗಿ ಅಧಿಕಾರವನ್ನು, ಆರ್ಥಿಕ ಶಕ್ತಿಯನ್ನು ಎಲ್ಲ ಹೊಂದುವುದು ಸಾಧ್ಯವಾಗಿದ್ದು ಇದೆ ಆಧುನಿಕತೆಯಿಂದ. ಆಧುನಿಕತೆಯಲ್ಲಿ ಎಷ್ಟು ಬಿಕ್ಕಟ್ಟುಗಳಿವೆಯೋ, ಅದು ಹೇಗೆ ನಮ್ಮ ಮಾನವೀಯತೆಯನ್ನು ಹೀರಿಕೊಂಡು ಒಂಥರ ಶುಷ್ಕ ಮಾಡಿಬಿಟ್ಟಿದ್ದೇವೆ ಅಂತ ನಾವು ಅದನ್ನು ಆರೋಪಿಸುವಾಗಲೂ ಆಧುನಿಕತೆಯಿಂದ ನಾವು ಪಡ್ಕೊಂಡದ್ದು ಎಷ್ಟೋ ಇದೆ. ಇಂಥ ಒಬ್ಬ ಹೆಣ್ಣು ಮಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಆಗಿದ್ದು ಕೂಡ ಆಧುನಿಕತೆಯಿಂದಲೇ. ಅಂತರ್ಜಾತೀಯ ವಿವಾಹಗಳನ್ನು ತುಂಬ ಸಹಜವಾಗಿ ಸ್ವೀಕರಿಸೋದಕ್ಕೆ ಸಾಧ್ಯವಾಗಿರೋದು ಆಧುನಿಕತೆಯಿಂದಲೇ. ಹೀಗೆ ಏನೇ ಇರಲಿ, ಸೊಸೆಯ ಜಾತಿಯ ಬಗ್ಗೆ ಅವರು ಯೋಚನೆ ಮಾಡೋದನ್ನು ಬಿಟ್ಬಿಡ್ತಾರೆ. ಆಗ ಒಂದ್ಸಲ ಸೊಸೆ ಕೇಳ್ತಾಳೆ, ನಾನು ಚಿಕನ್ ಬಿರಿಯಾನಿ ತಿಂದರೆ ನಿಮಗೆ ಬೇಜಾರಾಗಲ್ಲ ಅಲ್ವಾ? ತುಂಬ ದಿನ ಆಯಿತು ತಿನ್ನಬೇಕು ಅಂತ ಅನಿಸಿದೆ ಅಂತ. ಈಗ ಮಾತ್ರ ಪೂಜೆ ಮಾಡುವ ಸಾಲಿಗ್ರಾಮಗಳೆಲ್ಲ ಮುಖಕ್ಕೆ ರಪ್ಪೆಂದು ಅಪ್ಪಳಿಸಿದಂತಾಗಿತ್ತು. ಆದರೆ ಗೋಪಣ್ಣವರು ಈಗ ಎಂತಹ ಅನುಸಂಧಾನಕ್ಕೂ ಸಿದ್ಧವಾಗುವ ಸ್ಥಿತಿಗೆ ಬಂದಿದ್ದರು. ಪಾತ್ರೆ ಬೇರೆ ಉಪಯೋಗಿಸಮ್ಮ ಅಂತ ಹೇಳಿ ಸುಮ್ಮನಾದರು. ಮರುದಿನ ಪೂಜೆ ಮಾಡುವಾಗ ಕೃಷ್ಣನ ವಿಗ್ರಹಕ್ಕೆ ಕೈ ಮುಗಿದು, ಮೂಲತಃ ಕ್ಷತ್ರಿಯನಾದ ನಿನಗೆ ದಿನಾ ಅನ್ನ ಹುಳಿ ತಿನ್ನಿಸಿ ನಾಲಿಗೆ ರುಚಿ ಕೆಡಿಸಿಬಿಟ್ನೇನೋ, ಅಂತೂ ನಿನ್ನ ನಾಲಿಗೆ ಚಪಲ ತೀರಿಸಿಕೊಳ್ಳಲು ಏನೆಲ್ಲ ನಾಟಕವಾಡ್ತೀಯೋ ನಮ್ಮಪ್ಪ ಅಂತ ಭಕ್ತಿ ಪರವಶದಿಂದ ಮಾತನಾಡಿದರು. ಸೊ ಅವರಿಗೆ ಒಂದ್ಸಲ ತಾವು ಪೂಜೆ ಮಾಡ್ತಾ ಬಂದ ಸಾಲಿಗ್ರಾಮಗಳೆಲ್ಲ ರಪ್ಪಂತ ತಮ್ಮ ಮುಖಕ್ಕೆ ಹೊಡೆದ ಹಾಗೆ ಆಗುತ್ತೆ. ಅಂದರೆ ತಮ್ಮ ಪಾವಿತ್ರ್ಯ, ತಮ್ಮ ಸುಪೀರಿಯಾರಿಟಿ, ತಮ್ಮ ನಿಷ್ಠೆ, ತಮ್ಮ ನಂಬಿಕೆ, ಇವನ್ನೆಲ್ಲ ಅದು ಉಚ್ಚ ಮಟ್ಟದ್ದು ಅಂತ ಅಂದುಕೊಂಡು ಅದನ್ನು ಕಾಪಾಡಿಕೊಂಡು ಬಂದ ಗೋಪಣ್ಣ ಮಾಸ್ತರಿಗೆ ಎಲ್ಲೋ ಒಂದು ರೀತಿಯ ಆಘಾತ ಇದು. ಆದರೆ ನಿಧಾನಕ್ಕೆ ಅವರು ಅದನ್ನು ಅರ್ಥ ಮಾಡ್ಕೋತಾರೆ. ಈಗ ಅವ್ರು ಏನು ಮಾಡ್ತಾರೆ, ದೇವರನ್ನೇ ಈ ಕಾಲಕ್ಕೆ ಹೊಂದಿಸಿಬಿಡ್ತಾರೆ. ಇದು ತಮಾಷೆಯಾಗಿದೆ ಈ ಸನ್ನಿವೇಶ. ಅವರು ದೇವರನ್ನೇ ಮಡಿಯಿಂದ ಮುಕ್ತ ಮಾಡಿಬಿಡ್ತಾರೆ ಇಲ್ಲಿ. ಹಾಗೆ ನೋಡೋಕೆ ಹೋದರೆ ಈ ಕೃಷ್ಣ, ರಾಮ ಇವರೆಲ್ಲ ಬ್ರಾಹ್ಮಣರು ಅಲ್ಲ ಅಲ್ವಾ? ಇವರು ವೆಜಿಟೇರಿಯನ್ ಅಲ್ಲ ಅಲ್ವಾ? ಕ್ಷತ್ರಿಯ ಅಲ್ವಾ ನೀನು? ನಿನಗೂ ನಾನ್ ವೆಜ್ ತಿನ್ನಬೇಕು ಅಂತ ಇಷ್ಟ ಇರಲ್ವಾ? ಸೊ ನಿನ್ನನ್ನು ನಾನು ಬರೀ ಪೂಜೆ ಮಾಡಿ ನಿನಗೆ ಈ ಸಸ್ಯಾಹಾರವನ್ನೇ ಉಣಿಸಿ ನಿನ್ನ ನಾಲಿಗೆಯೇ ಕೆಟ್ಟು ಹೋಗುವ ಹಾಗೆ ನಾಲಿಗೆ ರುಚಿನೇ ಕೆಡಿಸ್ಬಿಟ್ಟಿದ್ದೇನೆ ಅಲ್ಲಪ್ಪ. ನೀನು ಎಷ್ಟು ಜಾಣ ನೋಡು ಕೃಷ್ಣ. ಅಂತೂ ನಿನ್ನ ನಾಲಿಗೆ ಚಪಲ ತೀರಿಸ್ಕೊಳ್ಳೋಕ್ಕೆ ಏನೇನು ನಾಟಕ ಆಡ್ತೀಯಪ್ಪ. ಜಗನ್ನಿಯಾಮಕ ನೀನು. ನನ್ನ ಸೊಸೆ ನಾನ್ ವೆಜಿಟೇರಿಯನ್ ಆಗೋ ಹಾಗೆ ಮಾಡಿ ನಾಲಿಗೆ ಚಪಲ ತೀರಿಸ್ಕೊತಿದೀಯಾ ಅಂತ ಒಂದು ಹೊಸ ಪುರಾಣವನ್ನೇ ಕಟ್ಟಿ ಮನಸ್ಸಿಗೆ ಸಮಾಧಾನ ಮಾಡ್ಕೋತಾರೆ. ಇದು ಒಂದು ತಂತ್ರ ತಮ್ಮ ಉಳಿಗಾಲಕ್ಕಾಗಿ ಗೋಪಣ್ಣ ಮಾಸ್ತರು ಮಾಡಿಕೊಳ್ಳೋದು. ಹೀಗೆ ದೇವ್ರ ಜೊತೆ ಭಕ್ತಿ ಪರವಶವಾಗಿ ಮಾತಾಡ್ತಾರೆ. ಮದುವೆ ಆದಮೇಲೆ ಅವರ ಬದುಕು ವಿಸ್ತಾರ ಆಗತ್ತೆ. ಅವ್ರು ಇನ್ನೂ ವಿದೇಶಗಳಿಗೆ ಹೋಗೋದು ಎಲ್ಲ ಹೆಚ್ಚಾಗುತ್ತೆ. ಸುಮ್ಮನೆ ಆಫೀಸಿಗೆ ಹೋದವರು ವಾಪಸ್ ಬರುವಾಗ ಸೊಸೆ, ನಿಮ್ಮ ಮಗ ನ್ಯೂಯಾರ್ಕಿಗೆ ಹೋದ, ಅರ್ಜೆಂಟಾಗಿ ಹೋಗೋದು ಬಂತು, ಹೀಗೆಲ್ಲ ಹೇಳಿದಾಗ ಆಶ್ಚರ್ಯ ಆಗತ್ತೆ ಅವರಿಗೆ. ಇವರು ಎಲ್ಲಿ ಪಕ್ಕದ ಊರಿಗೆ ಹೋದ ಹಾಗೆ ಫಾರಿನ್ಗೆ ಹೋಗ್ತಾರಲ್ಲ, ನಾನು ಬಳ್ಳಾರಿಗೂ ಇಷ್ಟು ಸುಲಭವಾಗಿ ಹೋಗಿಲ್ಲ. ಇದೇನಪ್ಪ ವಿದೇಶ ಪ್ರಯಾಣ ಅಂದರೆ ಹಿಂದೆ ಅದೊಂದು ಎಂಥ ದೊಡ್ಡ ವಿಷಯ ಅಂತ ಅನಿಸ್ತಿತ್ತು. ಇವರು ಇದು ಎಷ್ಟು ಈಸಿ ಆಗಿಬಿಟ್ಟಿದೆ ಇವರಿಗೆಲ್ಲ ಅಂತ ಅನಿಸ್ತಾ ಇತ್ತು. ಹೀಗೆ ದಿನ ಕಳೀತಾ ಇರುವಾಗ ಒಂದ್ಸಲ ಅಚಾನಕ್ಕಾಗಿ ಅವ್ರ ಮನೆಗೆ ಕಾಸಿಂ ಸಾಬ್ರು ಬರ್ತಾರೆ. ಕಾಸಿಂ ಸಾಬ್ರ ಮುಂದೆ ಅವರು ಸೊಸೆಯ ಮಗ ಮತ್ತು ಸೊಸೆಯ ಅಂತರ್ಜಾತೀಯ ವಿವಾಹದ ವಿಷಯವನ್ನು ಸೂಚ್ಯವಾಗಿ ಹೇಳ್ತಾರೆ. ಏನೋ ಕಾಸಿಮ್ಮ, ನಿನಗೆ ಚಿಕನ್ ಬಿರಿಯಾನಿ ಬೇಕಾದರೆ ಹೇಳು, ನನ್ನ ಸೊಸೆ ಚೆನ್ನಾಗಿ ಮಾಡ್ತಾಳೆ ಅಂತ. ಅರೆ, ನಿಮ್ಮ ಮನೆಯಲ್ಲಿ
ಅಂತ ಅವರಿಗೆ ಆಶ್ಚರ್ಯ ಆಗತ್ತೆ. ಹೇ ಬೇಡ ಬೇಡ ಅಂತ ಅವರು ಶಾಕಾಹಾರಿ ಊಟನೇ ಮಾಡಿ ಹೋಗ್ತಾರೆ. ಅವ್ರು ಒಂದು ಸಹಾಯ ಕೇಳ್ಕೊಂಡು ಬಂದಿದ್ರು. ನಿಮ್ಮ ಮಗ ಸೊಸೆ ಇಬ್ಬರು ದೊಡ್ಡ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ ಈ ಸಹಾಯ ದೊಡ್ಡದಲ್ಲ. ನನ್ನ ಮಗ ಇಸ್ಮಾಯಿಲ್ ಕೂಡ ಇಂಜಿನಿಯರಿಂಗ್ ಮಾಡಿದ್ದಾನೆ, ಆದರೆ ಅಷ್ಟೊಂದು ಒಳ್ಳೆಯ ಸ್ಕೋರ್ ಇಲ್ಲ, ಅಷ್ಟೇನು ಬುದ್ಧಿವಂತ ಅಲ್ಲ. ಆದರೆ ಅವನಿಗೊಂದು ಕೆಲಸ ಬೇಕು, ಅವ್ನು ಓದಿಸೋಕ್ಕೆ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇದೊಂದು ಕೆಲಸ ಮಾಡಬೇಕು ಗೋಪಣ್ಣ ಮಾಸ್ತರೇ ಅಂತ ಅರ್ಥವಾಗಿ ಕೇಳ್ಕೊಂಡು ಹೋಗ್ತಾರೆ. ಇವರು ಆಶ್ವಾಸನೆ ಕೊಟ್ಬಿಡ್ತಾರೆ, ಅದೇನು ನಾನು ಮಾಡಿಸ್ತೀನಿ ಬಿಡು ಅಂತ. ಯಾಕಂದರೆ ಕಾಸಿಂ ಸಾಹೇಬರು ಅತ್ಯಂತ ಆಪ್ತರು, ಮಗನಿಗೆ ಮಾತು ಬರೋ ಹಾಗೆ ಮಾಡಿದವರು ಅನ್ನೋ ನಂಬಿಕೆ ಬೇರೆ ಇವರಿಗಿದೆ. ಬಹಳ ಕಷ್ಟ ಆಗ್ಯದೆ ಅಂತ ಅವರು ಕೇಳ್ಕೊಂಡಿದ್ದು ಇವರನ್ನು ತಾಕಿಬಿಟ್ಟಿದೆ ಅಂತರಂಗವನ್ನು. ಮಗ ಬಂದಾಗ ನಿಧಾನಕ್ಕೆ ಪೀಠಕ್ಕೆ ಹಾಕಿ ಅವನ CV ಕೊಡ್ತಾರೆ. ಅದನ್ನು ನೋಡಿ ತುಂಬ ಹೋಪ್ಲೆಸ್ ಮಾರ್ಕ್ಸ್ ಅದಾವೆ. ಅವನು ಓದಿರೋ ಕಾಲೇಜು ಅಂತ ಹೆಸರುವಾಸಿ ಆದದ್ದಲ್ಲ, ಇವನಿಗೆ ಕೆಲಸ ಕೊಡಿಸೋದು ನಮ್ಮ ಕೈಲಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಹಂಗಂದ್ರೆ ಹೆಂಗೆ ಪ್ರಹ್ಲಾದ? ಕಾಸಿಂ ಸಾಬ್ರು ನಮಗೆ ತುಂಬ ಬೇಕಾಗಿರೋರು, ನಮ್ಮ ಕಷ್ಟಕಾಲಕ್ಕೆ ಸಹಾಯ ಮಾಡಿದವರು. ನೀನು ಇವತ್ತು ಹೀಗೆ ಪಟಪಟ ಮಾತಾಡ್ತಾ ಇದ್ರೆ ಅದಕ್ಕೆ ಅವ್ರ ಕಾರಣ. ಹೀಗೆಲ್ಲ ಗೋಗರಿತಾರೆ ಮಗನ ಮುಂದೆ. ಅಪ್ಪ, ಬಿ ಲಾಜಿಕಲ್. ಯಾವಾಗಲೂ ಚಿಕ್ಕಂದಲ್ಲಿ ಮಾಡಿದ ಸಹಾಯಕ್ಕೂ ಈಗ ಕೆಲಸ ಕೊಡಿಸೋದಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ? ಕಂಪ್ನಿ ನನ್ನ ಸ್ವಂತದ್ದಲ್ಲ, ಅವನಿಗಂತ ಮಾರ್ಕ್ಸು ಇಲ್ಲ. ಇವ್ರಿಗೆ ಅದೆಲ್ಲ ಅರ್ಥ ಆಗಲ್ಲ. ಕಂಪ್ನಿ ಅಮೆರಿಕದ್ದಾದರೆ ಏನಾಯಿತು, ಅದು ಇರೋದು ಇಂಡಿಯಾದಲ್ಲಲ್ವಾ, ಅದಕ್ಕೆ ನೀವೇ ಅಲ್ವಾ ಕೆಲಸ ಮಾಡ್ತಿರೋದು, ನಿಮಗೆ ಕೊಡ್ಸೋಕ್ಕಾಗಲ್ವಾ ಅಂತ ಕೇಳ್ತಾನೆ. ಪ್ರಹ್ಲಾದನಿಗೆ ಸಿಟ್ಟು ಬಂತು. ಅಪ್ಪ, ನಿನಗೆ ಹೆಂಗೆ ಹೇಳಿದ್ರು ಅರ್ಥ ಆಗಲ್ವಲ್ಲ. ಮಲ್ಟಿನ್ಯಾಷನಲ್ ಕಂಪ್ನಿನಾಗೆ ಕೆಲಸ ಮಾಡೋದು ಅಂದರೆ ಏನಂತ ಅಂದ್ಕೊಂಡು ನೀನು? ಕನ್ನಡ ಶಾಲೆ ಮಾಸ್ತರ್ ಕೆಲಸ ಅಂತ ಮಾಡಿ ಏನು? ಮಾತು ಹೊರಬಿದ್ದು ಹೋಯ್ತು, ಮುತ್ತು ಒಡೆದು ಹೋಯ್ತು. ಆತ ಏನೋ ಸಿಟ್ಟಿನಲ್ಲಿ ಹೇಳಿಬಿಟ್ಟ, ಏನು ಇದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡೋದು ಅಂದರೆ ಕನ್ನಡ ಶಾಲೆ ಮಾಸ್ತರ್ಕಿನ ಅದು, ಹಾಗೆಲ್ಲ ಸುಲಭವಾಗಿ ಕೆಲಸ ಕೊಡ್ಸೋಕ್ಕಾಗತ್ತಾ ಅಂತ. ಇವರಿಗೆ ಒಂದು ರೀತಿಯಲ್ಲಿ ಉದ್ವೇಗ, ಅವಮಾನ, ಇನ್ನೇನು ಹೇಳಲಾಗದೆ ಅವ್ರು ಸುಮ್ಮನೆ ಬಂದು ಮುಸ್ಕಾಕಿ ಮಲಗಿಬಿಡ್ತಾರೆ. ಆದರೆ ಹಾಗೆ ಮಾತಾಡಿದ ಪ್ರಹ್ಲಾದನಿಗೂ ಕೂಡಲೇ ತನ್ನ ತಪ್ಪಿನ ಅರಿವಾಗತ್ತೆ. ಅವನ ಅಪ್ಪನನ್ನು ಹತ್ತಿರ ಕೂತು ಸಮಾಧಾನ ಮಾಡ್ತಾನೆ. ಏನೋ ಮಾತಾಡ್ಬಿಟ್ಟೆ ಆವೇಶದಾಗೆ ಅಪ್ಪ, ನಾನು ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು, ನನಗಲ್ಲಿರೋ ಅಧಿಕಾರ ಅಷ್ಟರಲ್ಲೇ ಇದೆ. ಯಾರೋ ಅಮೆರಿಕದವರು ಮಾಡಿರೋ ನಿಯಮನ ನಾವು ಪಾಲಿಸ್ಬೇಕಾಗತ್ತೆ, ಚಕಾರ ಎತ್ತೋ ಹಂಗಿಲ್ಲ. ನಿಮ್ಮ ಕಾಸಿಂ ಸಾಬ್ರ ಸಮಸ್ಯೆನ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಪ್ಪ. ನೋಡೋಣ, ನಿಮ್ಗೆ ಸಹಾಯ ಬೇಕಾದರೆ ಹಣದ ಸಹಾಯ ಮಾಡೋಣ ಅಂತಾನೆ. ಅವ್ರು ಕೇಳ್ತಿರೋದು ಸಾಲ ಅಲ್ಲ, ಸಹಾಯ ಬೇಡ ಅಂತ. ಈ ಘಟನೆ ನಡೆದ ನಂತರ ಗೋಪಣ್ಣ ಮಾಸ್ತರು ಕಾದ ಗಾಜಿನಂತಾದರು. ಈ ಒಂದು ಭಾಷೆಯ ಸೂಕ್ಷ್ಮ ಬಳಕೆಯನ್ನು ನಾವಿಲ್ಲಿ ನೋಡ್ತೀವಿ. ಗೋಪಣ್ಣ ಮಾಸ್ತರ್ ಇಡೀ ಮನಸ್ಥಿತಿಯನ್ನು ಈ ಒಂದು ವಾಕ್ಯ ಹೇಳುತ್ತೆ. ಅವರು ಕಾದ ಗಾಜಿನಂತಾದರು. ಒಂದು ಹನಿ ಬಿದ್ದರೂ ಟಪ್ ಅಂತ ಒಡೆದು ಹೋಗುವ ಹಾಗೆ ಅವ್ರ ಮನಸ್ಸು ತುಂಬ ಸೂಕ್ಷ್ಮ ಆಗಿಬಿಡುತ್ತೆ. ಈ ಜನ್ರೇಷನ್ ಗ್ಯಾಪ್ ತುಂಬ ಹೆಚ್ಚಾಗಿದೆ. ನಾನು ಇವರನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ, ಇವರನ್ನು ತಲುಪೋದು ಸಾಧ್ಯ ಇಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕೋ ಇವರೆಲ್ಲ ಪರಕೀಯರು, ನಾನೊಬ್ಬನೇ ಒಂಟಿ ಅಂತ ಹೇಳಿ ಅನ್ಸೋಕ್ಕೆ ಶುರುವಾಗುತ್ತೆ. ಆ ಒಂದು ಭಾವನೆ ಅವರಲ್ಲಿ ದಟ್ಟವಾಗತ್ತೆ. ಹೀಗಿರುವಾಗ ಏನಾಗುತ್ತೆ, ಅವರ ಸೊಸೆ ರೇಖಾ ಗರ್ಭಿಣಿಯಾಗಿರ್ತಾಳೆ. ಅವಳ ಹೆರಿಗೆಯ ದಿನ ಸಮೀಪಿಸಿರುತ್ತೆ. ಆಗ ಅವಳನ್ನು ಡೆಲಿವರಿಗೆ ಕರ್ಕೊಂಡು ಹೋಗಬೇಕು. ಹಾಗೆ ಒಂದು ದಿನ ಅವಳಿಗೆ ಹೆರಿಗೆ ನೋವು ಶುರುವಾಗುತ್ತೆ. ರಾತ್ರಿಯ ಸಮಯ, ಮಗ ಬರಬೇಕು, ಕರ್ಕೊಂಡು ಹೋಗಬೇಕು. ಮಗಂಗೆ ಫೋನ್ ಮಾಡಬೇಕಂದ್ರೆ ಮಗನ ಮೊಬೈಲ್ ನಂಬರ್ ಕೂಡ ಅವರಿಗೆ ನೆನಪಿಲ್ಲ. ಅಂದರೆ ತಂತ್ರಜ್ಞಾನಕ್ಕೆ ಅಪ್ಡೇಟ್ ಆಗದೇ ಇರೋ ಮನುಷ್ಯ ಇಂತಹ ಒಂದು ನಗರದ ತಂತ್ರಜ್ಞಾನ ಆಧಾರಿತ ಯಂತ್ರ ಜಗತ್ತಿನ ಮಧ್ಯೆ ಹೇಗೆ ಅಸಹಾಯಕನಾಗ್ಬಿಡ್ತಾನೆ. ಎಷ್ಟು ಅದ್ಭುತವಾಗಿ ಕುಮಾರವ್ಯಾಸ ಭಾರತ ಓದಿದ್ರೇನು, ಎಷ್ಟು ಅದ್ಭುತವಾಗಿ ಜನರಿಂದ ಗೌರವಗಿಟ್ಟಿಸಿಕೊಂಡು ಬದುಕಿದ್ರೇನು, ಅವರ ಆ ಪುಟ್ಟ ಊರಿಗೆ ಅವರೆಷ್ಟು ದೊಡ್ಡ ಮನುಷ್ಯ ಆಗಿದ್ರು. ಆದರೆ ಇಲ್ಲಿ ಅವರಿಗೆ ಅಸಹಾಯಕರಾಗ್ಬಿಡ್ತಾರೆ. ಅಂತೂ ಸೊಸೆಯೇ ಫೋನ್ ಮಾಡಿ ಮಗ ಬರ್ತಾನೆ, ರಾತ್ರಿ ಆಗಿರ್ತದೆ. ಇವ್ರು ಯಾವಾಗಲೂ ತೋರಿಸ್ಕೊಳ್ಳೋ ಆಸ್ಪತ್ರೆ ಅವತ್ತು ಗೇಟಿಗೆ ಬೀಗ ಹಾಕ್ಬಿಟ್ಟಿದೆ. ಅಲ್ಲೇನೋ ಸಮಸ್ಯೆ ಆಗಿದೆ, ಡಾಕ್ಟರ್ ಸಿಗ್ತಾ ಇಲ್ಲ ಫೋನಿಗೆ.
ಈಗ ಸರ್ಕಾರಿ ಆಸ್ಪತ್ರೆಯೇ ಗತಿ. ಹಾಗೆ ಆ ಮಧ್ಯರಾತ್ರಿಯಲ್ಲಿ ಯಾರು ಈ ಹೊಸ ಪೇಷಂಟನ್ನು ಹೆರಿಗೆಗಾಗಿ ಸ್ವೀಕರಿಸೋದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದಾಗ ಸರ್ಕಾರಿ ಆಸ್ಪತ್ರೆನಾ, ನೋ ಅಂತ ಶಾಕ್ ಹೊಡೆದವರಾಗೆ ಪ್ರಹ್ಲಾದ ಪ್ರತಿಕ್ರಿಯಿಸ್ತಾನೆ, ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗೋದ ಅಂತ. ಆದರೆ ಅನಿವಾರ್ಯ ಆ ಸ್ಥಿತಿಯಲ್ಲಿ ಯಾವ ಆಸ್ಪತ್ರೆಯು ಅವರಿಗೆ ಎಟಕದೇ ಇರುವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಅಲ್ಲಿ ಎಲ್ಲ ಚಾ ಕುಡಿಯೋಕೆ ಹೋಗಿದ್ದಾರೆ, ಕಾಯಿರಿ ಅಂತ ಹೇಳ್ತಾರೆ. ಪ್ರಹ್ಲಾದ ಧ್ವನಿ ಎತ್ತರಿಸಿ, ರೀ ಮಿಸ್ಟರ್, ನನ್ನ ಹೆಂಡತಿಗೆ ಆಗಲೇ ನೋವು ಶುರುವಾಗ್ಯದ್ರಿ ಅಂತ ಪ್ರಹ್ಲಾದ ಧ್ವನಿ ಎತ್ತರಿಸಿದ. ರೀ ಮಿಸ್ಟರ್, ಎಲ್ಲ ಹೆಂಗಸರು ನೋವು ಶುರುವಾದ ಮೇಲೆ ಆಸ್ಪತ್ರೆಗೆ ಬರೋದು, ನಿಮ್ದೇನೋ ಸ್ಪೆಷಲ್ ಕೇಸ್ ಥರ ಆಡ್ತಿರಲ್ಲ, ಸ್ವಲ್ಪ ತಡ್ಕೊಳ್ರಿ ಅನ್ನೋ ಹೊರಟಾದ ಉತ್ತರ ಅಲ್ಲಿ ಸಿಗತ್ತೆ. ಇವನಿಗನ್ಸತ್ತೆ, ಎಷ್ಟೊಂದು ಲಕ್ಷಾಂತರ ಟ್ಯಾಕ್ಸ್ ಕೊಡ್ತೇನೆ ನಾನು ಗೌರ್ಮೆಂಟಿಗೆ, ನನಗೆ ಗೌರ್ಮೆಂಟ್ ಕೊಡ್ತಾ ಇರೋ ಸೌಕರ್ಯ ಇದೇ ರೀತಿನ, ಹೇಗೆ ಎರೋಗಂಟಾಗಿ ಮಾತಾಡ್ತಾರೆ, ಇಲ್ಲಿ ಇಷ್ಟೊತ್ತು ಬಂದು ಕೂತರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೆಲ್ಲ ಒಂದು ರೀತಿ ಪ್ರಹ್ಲಾದನಿಗೆ ಇರಿಟೇಟ್ ಆಗೋದಕ್ಕೆ ಶುರುವಾಗುತ್ತೆ. ಸರ್ಕಾರಿ ವ್ಯವಸ್ಥೆಯನ್ನು ಬೈಕೋತಾನೆ. ಮತ್ತೊಂದೇನಿದೆ ಅವನಿಗೆ, ತಾನು ಪ್ರತಿಷ್ಠಿತ, ತಾನು ಏನು ಬೇಕಾದರೂ ಕೊಂಡ್ಕೊಳ್ಬಲ್ಲೆ, ಸರ್ಕಾರಿ ಆಸ್ಪತ್ರೆ ಅಂದರೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ, ಹೀಗೆಲ್ಲ ಒಂದು ಸರ್ಕಾರಿ ವ್ಯವಸ್ಥೆಯ ಬಗ್ಗೆ ಒಂದು ರೀತಿಯ ಕಡಿಮೆ ಭಾವನೆ ಕೂಡ ಅವನಿಗಿದೆ. ಆಗ ಅಲ್ಲೊಂದು ಗಿಡ್ಡನೆಯ ಆಕಾರದ ನರ್ಸ್ ಬರ್ತಾಳೆ. ಅವಳು ಬಂದವ್ರೆ, ಅರೆ ಗೋಪಣ್ಣ ಮಾಸ್ತರ್ ಅಲ್ಲೇನ್ರಿ, ನಾನ್ರಿ ರಾಧಾ, ಅಕ್ಸಾಲಿ ಗಂಗಣ್ಣನ ಮಗಳು, ಗುರ್ತು ಸಿಗ್ಲಿಲ್ಲೇನ್ರಿ ಅಂತ ಮಾತಾಡಿಸ್ತಾಳೆ. ಯಾಕೋ ತುಂಬ ಜನ ಸ್ಟೂಡೆಂಟ್ಸನ್ನು ನೋಡಿದ್ದಾರೆ, ಗೋಪಣ್ಣ ಮಾಸ್ತರ್ ವೃತ್ತಿ ಜೀವನದಲ್ಲಿ ಎಷ್ಟು ಇಂತಹ ಹುಡುಗಿಯರನ್ನು ನೋಡಿದ್ದಾರೋ ಅವ್ರಿಗೆ ಗೊತ್ತಾಗಲ್ಲ. ಗಿಡ್ಡ ಪುಟಾಣಿ, ಮಕ್ಕಳ ರಾಣಿ ಅಂತ ಕರಿತಾ ಇದ್ರಿ ನೋಡಿ ಅಂತ ನೆನಪಿಸ್ತಾಳೆ. ಗೋಪಣ್ಣ ಮಾಸ್ತರ್ ಒಂದು ಮಜಕೂರು ಏನಿತ್ತು ಅಂದರೆ, ಅವರು ಪ್ರತಿ ಕ್ಲಾಸಲ್ಲೂ ಪ್ರತಿ ವರ್ಷವೂ ಹೀಗೆ ಒಬ್ಬ ಪುಟ್ಟ ಹುಡುಗಿ, ಗಿಡ್ಡ ಹುಡುಗಿ ಇದ್ದಾಗ ಅವರಿಗೆ ಗಿಡ್ಡ ಪುಟಾಣಿ, ಮಕ್ಕಳ ರಾಣಿ ಅಂತಾನೆ ಕರಿತಾ ಇದ್ರು. ಇವಳು ಯಾರು ಅಂತ ಗೊತ್ತಾಗಲ್ಲ. ಅಂದರೆ ಇವರಿಗೆ ಆ ವಿದ್ಯಾರ್ಥಿನಿಯ ಪರಿಚಯ ಇಲ್ಲ, ಆದರೆ ಆ ವಿದ್ಯಾರ್ಥಿನಿಗೆ ಗೋಪಣ್ಣ ಮಾಸ್ತರು ಅತ್ಯಂತ ನಿಖರವಾಗಿ, ಅತ್ಯಂತ ಆಪ್ತವಾಗಿ ಗೊತ್ತು. ಯಾಕಂದರೆ ಆ ಮುಗ್ಧ ವಯಸ್ಸಿನಲ್ಲಿ ನಮಗೆ ನಮ್ಮ ಶಾಲೆಯ ಮಾಸ್ತರು ಎಲ್ಲವೂ ಆಗಿರ್ತಾರೆ. ಅವರೇ ದೇವರಾಗಿರ್ತಾರೆ, ಅವರೇ ಆದರ್ಶವಾಗಿರ್ತಾರೆ, ಮತ್ತು ಅವರೇ ಒಂದು ರೋಲ್ ಮಾಡೆಲ್ ಆಗಿರ್ತಾರೆ. ಅವ್ರು ಹೇಳಿದ್ದೆಲ್ಲ ನಮ್ಗೆ ಸತ್ಯವಾಗಿ ಕಾಣಿಸ್ತಾ ಇರುತ್ತೆ. ಆ ಹಸಿ ಮನಸ್ಸಿನ ಮೇಲೆ ಬಿದ್ದ ಪರಿಣಾಮ ತುಂಬ ದೊಡ್ಡದು. ಮುಂದೆ ಅವಳಿದ್ದರಿಂದ ಅಲ್ಲಿ ಎಲ್ಲ ಸರಾಗವಾಗಿ ಹೋಯಿತು, ಸುಸೂತ್ರವಾಗಿ ಅವಳ ಹೆರಿಗೆ ಆಯಿತು. ಅವಳು ಅತ್ಯಂತ ಪ್ರೀತಿಯಿಂದ ಮಗುವನ್ನ ಮತ್ತೆ ಬಾಣಂತಿಯನ್ನ ನೋಡ್ಕೊತಾಳೆ. ಆಮೇಲೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನೋ ಇವ್ರ ಭಾವನೆಯೇ ಬದಲಾಗಿ ಅಲ್ಲೇ 10 ದಿನನೂ ಉಳಿತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಮೊಮ್ಮಗ ಹುಟ್ಟಿದಾನೆ, ನೋಡ್ಬರ್ರಿ ಮಾಸ್ತರ್ರ, ಬಳ್ಳಾರಿ ಬೆರಕಿ ಮುಖದಾಗ ಎದ್ದು ಹೊಡಿತದೆ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾಳೆ. ಆ ಬಳ್ಳಾರಿಯ ಅಭಿಮಾನವನ್ನು ಈ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಮೆರಿತಾಳೆ ಮತ್ತು ಆಪ್ತಳಾಗ್ತಾಳೆ. ಹುಷಾರು, ಹೀಗೆ ಎತ್ಕೋಬೇಕು ಅಂತ ಗೋಪಣ್ಣ ಮಾಸ್ತರು ತನ್ನ ಮಗನಿಗೆ ಮಗು ಎತ್ಕೊಳ್ಳೋದನ್ನು ತೋರಿಸ್ತಾರೆ. ಹೀಗೆ ಎಲ್ಲೋ ಅವ್ರ ಮಧ್ಯೆ ಒಂದು ಗ್ಯಾಪ್ ಆಗ್ಬಿಟ್ಟಿತ್ತಲ್ಲ, ಇಂತಹ ಮಾನವೀಯ ಕ್ಷಣದಲ್ಲಿ, ಒಂದು ಹೊಸ ಜೀವದ ಆಗಮನದಲ್ಲಿ ಮತ್ತೆ ಈ ತಂದೆ ಮಗ ಹತ್ರ ಆಗ್ತಾರೆ. ಇನ್ನೊಂದು 3ನೇ ತಲೆಮಾರೂ ಬಂದಿದೆ. ಇನ್ನೊಬ್ಬ ಪ್ರಹ್ಲಾದನಿಗೂ ಈಗ ಮಗ ಬಂದಿದ್ದಾನೆ. ಎಲ್ಲೋ ಒಂದು ಅವರ ಅಂತಃಕರಣ ಮೃದುವಾಗತ್ತೆ, ಆರ್ದ್ರವಾಗತ್ತೆ. ಒಬ್ರಿಗೊಬ್ರು ಈ ಟೈಮ್ನಲ್ಲಿ ಅವರೆಲ್ಲ ಹತ್ರ ಆಗ್ತಾರೆ. ಆ ರಾಧಾ ಅಂತೂ ಎಷ್ಟು ಚೆನ್ನಾಗಿ ಆ ನರ್ಸ್ ಇವ್ರನ್ನ ನೋಡ್ಕೋತಾರೆ ಅಂದರೆ, ಇವ್ರನ್ನೆಲ್ಲ ಮನೆಗೆ ಕಳಿಸಿ, ನೀವು ಹೋಗಿ ನಿದ್ದೆ ಮಾಡಿ, ಮನೆಗೆ ಹೋಗಿ ನಾನು ನೋಡ್ಕೋತೀನಿ ಅಂತ ಒಂದು ಬೆರಗಾಗುವಷ್ಟು ಒಂದು ಮಾನವೀಯತೆಯನ್ನು, ಪ್ರೀತಿಯನ್ನು, ಆತ್ಮೀಯತೆಯನ್ನು ಆಕೆ ತೋರಿಸ್ತಾಳೆ. ಬಿಲ್ ಕೂಡ ತುಂಬ ಕಡಿಮೆ ಆಗಿತ್ತು. ಪ್ರಹ್ಲಾದನಿಗೆ ಇದು ಅಚ್ಚರಿ ಆಗ್ಬಿಡುತ್ತೆ, ಇಷ್ಟು ಕಡಿಮೆ ಬಿಲ್ ಆಗಿದೆ, ಆದರೆ ಎಷ್ಟು ಒಳ್ಳೆ ಸೇವೆ ಸಿಕ್ಕಿದೆ. ಸರ್ಕಾರಿ ವ್ಯವಸ್ಥೆಯನ್ನು ದೂರ್ತಾ ಇದ್ದವನ ಭಾವನೆ ಕೂಡ ಬದಲಾಗುತ್ತೆ. ಎಷ್ಟೋ ಸಲ ನಾವು ಪೂರ್ವಗ್ರಹ ಪೀಡಿತರಾಗಿರ್ತೀವಿ. ಬದಲಾಗತ್ತೆ ಕಾಲ, ಬದಲಾಗತ್ತೆ ಮೌಲ್ಯ, ಬದಲಾಗತ್ತೆ ಚಿಂತನೆ, ಬದಲಾಗತ್ತೆ ಸಂಬಂಧಗಳ ವ್ಯಾಖ್ಯಾನ ಕೂಡ. ಮನೆಗೆ ಹೋಗುವಾಗ ಮಾಸ್ತರು ರಾಧಾಳಿಗೆ ಒಂದಷ್ಟು ಹಣ್ಣು ಹಂಪಲು ಎಲ್ಲ ಕೊಟ್ಟು ಅದರ ಮೇಲೆ ಒಂದಷ್ಟು ನೋಟುಗಳನ್ನು ಇಟ್ಟು ಕೊಡ್ತಾರೆ. ಏನ್ರಿ ಮಾಸ್ತರ, ನಿಮ್ಮ ಹತ್ರ ಹಣ ಹೆಂಗೆ ತಗೊಳ್ಳಿಕ್ಕಾಗ್ತದೆ ರೀ ಅಂದಳು. ಹಂಗಲ್ಲಮ್ಮ, ಇಷ್ಟು ದಿನ ಇಷ್ಟೆಲ್ಲ ಹಚ್ಕೊಂಡು ಮಾಡಿದ್ದಿ, ನಾವು ಏನಾದರೂ ಕೊಡಬೇಕಲ್ಲ ಅಂದಾಗ ಆಕೆ ಕೊಡೋ ಮಾತಿದೆಯಲ್ಲ, ಅದು
ತುಂಬ ಬೆಲೆ ಬಾಳುವ ಮಾತು. ಅವಳ ಹತ್ರ ತುಂಬ ಹಣ ಇಲ್ಲದೆ ಇರಬಹುದು, ಆದರೆ ತುಂಬ ಶ್ರೀಮಂತವಾದ ಒಂದು ಮನಸ್ಸಿದೆ, ಮೌಲ್ಯ ಇದೆ, ನಿಷ್ಕಲ್ಮಶವಾದ ನಿಸ್ವಾರ್ಥವಾದ ಒಂದು ಸೇವಾ ಮನೋಭಾವ ಇದೆ. ಅವಳು ಹೇಳ್ತಾಳೆ, ಮಾಸ್ತರ ಬದುಕು ಮಾಡೋದು ಹೆಂಗೆ ಅಂತ ಕಲಿಸ್ಕೊಟ್ಟಿರಿ, ಅದಕ್ಕಿಂತ ದೊಡ್ಡದು ಬೇರೆ ಏನು ಕೊಡಲಿಕ್ಕೆ ಆಗ್ತದೆ ಬಿಡ್ರಿ ಅಂತಂದು ಖಡಾಖಂಡಿತ ಹಣನ ನಿರಾಕರಿಸಿಬಿಟ್ಲು. ಅವಳು ಮೌಲ್ಯಕ್ಕಾಗಿ ಬದುಕುವವಳು, ಮಾನವೀಯವಾಗಿ ಬದುಕುವವಳು. ಅವಳಿಗೆ ಈ ಹಣ, ಈ ನೋಟಿನ ಕಂತೆ ಅವಳಿಗೊಂದು ಆಕರ್ಷಣೆ ಅಂತ ಅನಿಸ್ಲೇ ಇಲ್ಲ, ಅದನ್ನು ತಗೋಬಿಡ್ಬೇಕು ಅಂತ ಅನಿಸ್ಲೇ ಇಲ್ಲ. ಕಾಸಿಂ ಸಾಬ್ರ ಮಗನಿಗೆ ಸಹಾಯ ಮಾಡಲಿಕ್ಕಾಗಲಿಲ್ಲ ಇವ್ರ ಹತ್ರ. ಆದರೆ ಆ ರಾಧಾ ಏನೂ ಅಧಿಕಾರ ಇಲ್ದಿದ್ದವಳು, ಹಣ ಇಲ್ದಿದ್ದವಳು, ಇವರಿಗೊಂದು ದೊಡ್ಡ ಸಹಾಯ ಮಾಡ್ತಾಳೆ. ಆದರೆ ಆ ಸಹಾಯಕ್ಕೆ ಕಟ್ಟುವ ಬೆಲೆಯನ್ನು ಅವಳು ಖಂಡಿತ ನಿರಾಕರಿಸ್ಬಿಡ್ತಾಳೆ. ಮಾಸ್ತರ ಬದುಕು ಮಾಡೋದು ಹೆಂಗೆ ಅಂತ ಕಲಿಸ್ಕೊಟ್ಟಿದ್ದೀರಿ, ಇನ್ನೇನು ಕೊಡಬೇಕು ನೀವು? ಎಷ್ಟು ಬೆಲೆ ಬಾಳುವ, ಬೆಲೆ ಕಟ್ಟಲಾಗದ ಒಂದು ಮೌಲ್ಯವನ್ನು ನನಗೆ ಕೊಟ್ಟಿದ್ದೀರಿ, ಒಂದು ಮಾರ್ಗದರ್ಶನವನ್ನು ಮಾಡಿದ್ದೀರಿ, ಏನು ತಗೊಳ್ಳಿ ನಾನು, ಇನ್ನೇನು ಕೊಡಬೇಕಾಗಿದೆ ನೀವು ಅನ್ನೋ ಮಾತು ಅಲ್ಲಿ ಇದು ಈ ಕಥೆಯ ಒಂದು ದೊಡ್ಡ ತಿರುವಿನ ಮಾತು. ಈ ಮಾತಿನಿಂದ ಪ್ರಹ್ಲಾದನ ಒಂದು ಮನಸ್ಸು ಕೂಡ ಮೃದುವಾಗತ್ತೆ. ಅಲ್ಲೊಂದು ಶಾಕ್ ಹೊಡೆದಂಗಿದೆ ಈ ಮಾತು. ಆತನ ಒಂದು ಶುಷ್ಕತೆ ಇದೆಯಲ್ಲ, ಆತ ಒಂದು ಕಂಪನಿಗೆ ಕೆಲಸ ಮಾಡ್ತಾ ಹಗಲಿಡೀ ದುಡಿತಾ ಎಲ್ಲವನ್ನೂ ಕೊಂಡುಕೊಳ್ತಾ ಒಂದು ರೀತಿ ಇದೇ ಯಶಸ್ಸು, ಇದೇ ತನ್ನ ಬದುಕಿನ ಬೆಳವಣಿಗೆ, ಇದೇ ತನ್ನ ಬದುಕಿನ ಧೀಮಂತಿಕೆ ಅಂತ ಅಂದ್ಕೊಂಡವನು, ಇದಲ್ಲ, ಇದಕ್ಕಿಂತ ಮಿಗಿಲಾದದ್ದು ಏನೋ ಇದೆ, ಮಾನವೀಯತೆ ಇದೆ, ಅದನ್ನು ನಾನು ಮರ್ತೇ ಬಿಟ್ಟಿದ್ದೀನ ಅನ್ನೋದು ಅವನಿಗೂ ಅರಿವಾಗತ್ತೆ. ಕಾರ್ನಲ್ಲಿ ವಾಪಸ್ ಹೋಗುವಾಗ ಹೇಳ್ತಾನೆ, ಅಪ್ಪ ರಾಧಾಳಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಖಂಡಿತ ಸಿಗಂಗಿಲ್ಲ ಅನಿಸ್ತದೆ. ಹಗಲು ರಾತ್ರಿ ಖಬರಿಲ್ಲದಂಗೆ ದುಡಿದು ಯಾರೋ ಅಮೆರಿಕದವರು ಉಪಯೋಗಿಸುವಂತಹ ಸಾಫ್ಟ್ವೇರ್ ಬರಿತೀವಿ, ಅವರಿಗೆ ನಾವ್ಯಾರೋ ಗೊತ್ತಿಲ್ಲ, ನಮಗೆ ಅವ್ರ್ಯಾರೋ ಗೊತ್ತಿಲ್ಲ, ಇಬ್ಬರಿಗೂ ಗೊತ್ತಿರೋದು ಆ ಕೆಲಸಕ್ಕೆ ನಿಗದಿಯಾಗಿರೋ ಬಡ್ಜೆಟ್ ಮಾತ್ರ ಅಂದ. ಅಂದರೆ ಯಾವುದೋ ಮುಖಹೀನ ಕೆಲಸವನ್ನು ನಾವು ಮಾಡ್ತೀವಲ್ಲ, ಯಾರಿಗಾಗಿ, ಯಾರ ಲಾಭಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಕೆಲಸ ಮಾಡ್ತೀವಿ ಅಂತಲೂ ಗೊತ್ತಿಲ್ಲದೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡೋದೇ ಒಂದು ಪ್ರತಿಷ್ಠೆ, ವಿದೇಶಗಳಿಗೆ ಹೋಗಿ ಬರೋದೇ ಒಂದು ರೋಮಾಂಚನ ಅಂದ್ಕೊಂಡು ಕೆಲಸ ಮಾಡಿದ್ವಿ. ಇಲ್ಲಿ ಯಾರಿಗೆ ಯಾರು ಅನ್ನೋ ಸಂಬಂಧದ ಸೂತ್ರವೇ ಇಲ್ಲದಂತಹ, ಒಂದು ಮಾನವೀಯತೆಯ ಸ್ಪರ್ಶವೇ ಇಲ್ಲದಂತಹ ಕೆಲಸ ಮಾಡ್ತಿದ್ವಿ, ಒಂದು ರೋಬೋಟ್ ಕೆಲಸ ಮಾಡಿದ ಹಾಗೆ. ಯಾವುದೋ ಅಮೆರಿಕದ ಕಾಣದ ವ್ಯಕ್ತಿಗಳಿಗಾಗಿ ಸಾಫ್ಟ್ವೇರ್ ಬರಿತೀವಿ. ಆದರೆ ಇಂತಹ ಮಾನವೀಯತೆಯ ಒಂದು ಅನುಭವ ಆಗೇ ಇರಲಿಲ್ವಲ್ಲ, ಇದರಿಂದ ದೂರ ಆಗಿಬಿಟ್ವಲ್ಲ. ಮತ್ತೆ ಆ ಒಂದು ಅನುಭವದ ಸ್ಪರ್ಶ ಇದನ್ನು ಬದಲಿಸುತ್ತೆ. ಬರೀ ಹಣ ಬದುಕಲ್ಲ ಅನ್ನೋದು ಕೂಡ. ಸೊ ಹೀಗೆ ಈ ಮಾತುಕತೆಗಳಲ್ಲಿ ಎಲ್ಲೋ ಇಷ್ಟು ದಿನ ದೂರವಾದಂತಿದ್ದ ಅಪ್ಪ ಮಗ ಕೂಡ ಇಲ್ಲಿ ಕನೆಕ್ಟ್ ಆಗ್ತಾರೆ. ಅವರು ಕೂಡ ಒಂದು ಈ ಎಳೆಯಿಂದ ಹತ್ತಿರವಾಗ್ತಾರೆ. ರೇಖಾಳ ತೊಡೆಯಲ್ಲಿ ಮಲಗಿ ನಿದ್ರೆ ಹೊಡೆಯುತ್ತಿದ್ದ ಸುಕುಮಾರನಿಗೆ ಅದೇನು ಅರ್ಥವಾಯಿತೋ ಗೊತ್ತಿಲ್ಲ, ಸಣ್ಣಗೆ ನಕ್ಕ. ಈತ ಇನ್ನೂ ಮುಂದಿನ ಜನ್ರೇಷನ್. ಈ ಜನ್ರೇಷನ್ ಗ್ಯಾಪ್ಗಳನ್ನು ನಾವು ಮಾನವೀಯತೆಯಿಂದ, ಆರ್ದ್ರತೆಯಿಂದ, ಪ್ರೀತಿಯಿಂದ ತುಂಬೋದಕ್ಕೆ ಸಾಧ್ಯ ಇದೆ. ಬದಲಾವಣೆ ಅಂದರೆ ತಂತ್ರಜ್ಞಾನ ಬದಲಾಗ್ಬೋದು, ನಾವು ವಾಸ ಮಾಡುವ ಬಿಲ್ಡಿಂಗ್ ಬದಲಾಗ್ಬೋದು, ನಮ್ಮ ಜೀವನ ಶೈಲಿ ಬದಲಾಗ್ಬೋದು, ಆದರೆ ಈ ಒಳಗಿನ ಆರ್ದ್ರತೆಯ ಸೆಲೆ, ಮಾನವೀಯತೆಯ ಸೆಲೆ, ಅದನ್ನ ಹಾಗೆ ನಾವು ಜತನ ಮಾಡಬೇಕು, ಕಾಪಾಡ್ಕೋಬೇಕು ಅನ್ನೋ ಒಂದು ಸೂಚನೆಯನ್ನು ಇದು ಹೇಳ್ದೇನೆ ನೀಡಿಬಿಡುತ್ತೆ ಈ ಕತೆ. ಆದ್ದರಿಂದ ಈ ಆಧುನಿಕ ಕಾಲದ ಬದಲಾವಣೆಯ ಈ ಸಂಧಿಕಾಲದ ಕತೆ ನಮ್ಮನ್ನು ತುಂಬ ಕಾಡುತ್ತದೆ. ಧನ್ಯವಾದ.